ಹಾಯ್ ಎವ್ರಿವನ್, ಎಲ್ಲರಿಗೂ ಎಕನಾಮಿಕ್ಸ್ ಕ್ಲಾಸ್ಗೆ ಸ್ವಾಗತ. ನನ್ನ ಪರಿಚಯ ಬಸವರಾಜು ಎಸ್. ನನ್ನ ಕ್ವಾಲಿಫಿಕೇಶನ್ ಬಂದು BA MA ಇನ್ ಎಕನಾಮಿಕ್ಸ್. ಇಂದು ನಾವು ಬಡತನದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ವಾಟ್ ಇಸ್ ಪಾವರ್ಟಿ. ಇವತ್ತಿನ ವಿಷಯಗಳು ಬಡತನದಲ್ಲಿ ಪಾವರ್ಟಿ ಅಂದ್ರೆ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪಾವರ್ಟಿ, ಟೈಪ್ಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ, ಅಂಡ್ ಲೊರೆಂಜ್ ಕರ್ವ್ ಅಂದ್ರೆ ಏನು, ಈ ಲೊರೆಂಜ್ ಅನ್ನೋ ವ್ಯಕ್ತಿ ಯಾರು, ಅದೇ ರೀತಿ ಗಿನಿ ಅಂದ ಈ ವ್ಯಕ್ತಿ ಯಾರು, ಗಿನಿ ಅನ್ನೋನು, ಇವನು ಕೊಟ್ಟಂತ ಗಿನಿ ಕೋಎಫಿಷಿಯಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಏನು, ಅದರ ನಂತರ ಎಸ್ಟಿಮೇಷನ್ ಆಫ್ ಪಾವರ್ಟಿ ಇನ್ ಇಂಡಿಯಾ, ಭಾರತದಲ್ಲಿ ಬಡತನದ ಅಂದಾಜು ಅಂದ್ರೆ ಫಸ್ಟ್ ಟೈಮ್ ಭಾರತದಲ್ಲಿ ಬಡತನ ಅಂದಾಜನ್ನ ಯಾರು ಮಾಡಿದ್ದು, ಪ್ರಸ್ತುತ ಭಾರತ ಸ್ವತಂತ್ರ ಗಳಿಸಿದ ನಂತರನೂ ಕೂಡ ಈ ಪಾವರ್ಟಿ ಎಸ್ಟಿಮೇಷನ್ ಯಾವ ಸಂಸ್ಥೆ ಮಾಡ್ತಿದೆ, ಯಾವ ಮಾನದಂಡದ ಮೇಲೆ, ಹಾಗೂ ಈ ಪಾವರ್ಟಿ ಎಸ್ಟಿಮೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ಮೆಥಡಾಲಜಿ ತಗೊಂಡಿದ್ದಾರೆ. ಆ ಮೆಥಡಾಲಜಿನ ಕಾನ್ಸೆಪ್ಟ್ ನ ಯಾವ್ಯಾವ ಕಮಿಟಿಗಳು ಯಾವ ರೀತಿ ಕೊಟ್ಟಿದೆ ಅಂತೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲು ಪಾವರ್ಟಿ ಡೆಫಿನೇಷನ್ ಬನ್ನಿ. ಪಾವರ್ಟಿ ಡೆಫಿನೇಷನ್ ಅಂದ್ರೆ ಏನಂತ ನೋಡೋಣ ಬನ್ನಿ. ಪಾವರ್ಟಿ, ಸ್ಟೇಟ್ ಇನ್ ವಿಚ್ ಎ ಪರ್ಸನ್ ಆರ್ ಕಮ್ಯುನಿಟಿ ಲ್ಯಾಕ್ಸ್ ದ ಫೈನಾನ್ಷಿಯಲ್ ರಿಸೋರ್ಸ್ ಅಂಡ್ ಅನ್ಏಬಲ್ ಟು ಫುಲ್ಫಿಲ್ ಈವನ್ ಇಟ್ಸ್ ಬೇಸಿಕ್ ನೆಸೆಸಿಟಿ ಆಫ್ ಲೈಫ್. ಅಂದ್ರೆ ಇದೊಂದು ಸ್ಥಿತಿ, ಒಂದು ಸಮುದಾಯ ಅಥವಾ ಒಬ್ಬ ವ್ಯಕ್ತಿಯ ಒಂದು ಸ್ಥಿತಿ. ಏನಪ್ಪಾ ಅದು ಸ್ಥಿತಿ ಅಂದ್ರೆ, ಒಂದು ಮನುಷ್ಯ ತಾನು ಬದುಕಲು ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನು ಪೂರೈಸಿಕೊಳ್ಳಲು ಸಂಪನ್ಮೂಲ ಮತ್ತು ಹಣಕಾಸಿನ ಕೊರತೆಯಾಗಿದೆ. ಅಂದ್ರೆ ವ್ಯಕ್ತಿ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಅಂದ್ರೆ ಜೀವನವನ್ನ ನಿರ್ವಹಣೆ ಮಾಡಲು ಬೇಕಾದಂತ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಅಂದ್ರೆ ಆಹಾರ, ವಸತಿ, ಇಂಧನ, ಬಟ್ಟೆ ಮುಂತಾದ ಮನುಷ್ಯ ಒಂದು ಜೀವನ, ಒಂದು ಡಿಸೆನ್ಸಿ ಲೈಫ್ ನಿರ್ವಹಣೆ ಮಾಡಲು ಬೇಕಾದಂತ ಒಂದು ಮೂಲಭೂತ ಸೌಲಭ್ಯಗಳನ್ನ ಪಡೆದುಕೊಳ್ಳಲಾಗದ ಒಂದು ಅಸಹಾಯಕ ಪರಿಸ್ಥಿತಿಯೇ ಏನಪ್ಪಾ ಅಂತಂದ್ರೆ ಬಡತನ. ಆ ಬಡತನದಲ್ಲಿ ಎರಡಿದೆ ಟೈಪ್ಸ್ ಆಫ್ ಪಾವರ್ಟಿ. ದೇರ್ ಆರ್ 2 ಟೈಪ್ಸ್ ಇನ್ ಪಾವರ್ಟಿ. ಒನ್ ಇಸ್ ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಸಂಪೂರ್ಣ ಬಡತನ, ಇನ್ನೊಂದು ರಿಲೇಟಿವ್ ಪಾವರ್ಟಿ ಸಾಪೇಕ್ಷ ಬಡತನ. ಬನ್ನಿ, ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಏನು ನೋಡೋಣ. ಮಿನಿಮಮ್ ಲೆವೆಲ್ ಆಫ್ ಇನ್ಕಮ್ ರಿಕ್ವೈರ್ಡ್ ಟು ಸಸ್ಟೈನ್ ಲೈಫ್ ಅಂದ್ರೆ ಜೀವನವನ್ನು ನಿರ್ವಹಣೆ ಮಾಡಲು ಬೇಕಾದ ಒಂದು ಕನಿಷ್ಠ ಒಂದು ಆದಾಯ. ಇದು ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ರೆಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಾ ಆರ್ ಕ್ಯಾಲರಿ ಇಂಟೇಕ್ ಆರ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಅಂದ್ರೆ ಒಂದು ಕನಿಷ್ಠ ಜೀವನ ನಿರ್ವಹಣೆ ಮಾಡಲು ಒಂದು ಮಾನದಂಡ ಇದೆ. ಏನಪ್ಪಾ ಅಂತಂದ್ರೆ ಆ ಮಾನದಂಡ ಇದು ಪರ್ ಕ್ಯಾಪಿಟಾ ಕ್ಯಾಲರಿ ಇಂಟೇಕ್ ಇರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಬೇಕಾದಂತ ಒಂದು ಆಹಾರ ಕ್ಯಾಲರಿ ಲೆಕ್ಕದಲ್ಲಿ, ಅಥವಾ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ತಲಾ ವ್ಯಕ್ತಿ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಒಂದು ಮಾನದಂಡ ಇಟ್ಕೊಂಡು ಮಾಡಿದಂತ ಪಾವರ್ಟಿ ಅದಪ್ಪ ಅಂದ್ರೆ ಅಬ್ಸಲ್ಯೂಟ್ ಪಾವರ್ಟಿ. ಅಂದ್ರೆ ಜೀವನವನ್ನು ಉಳಿಸಿಕೊಳ್ಳಲು ಕನಿಷ್ಠ ಮಟ್ಟದ ಆದಾಯ, ಅಥವಾ ಅದು ತಲಾ ಕ್ಯಾಲರಿ ಸೇವನೆ ಅಥವಾ ತಲಾ ಬಳಕೆ ವೆಚ್ಚದ ಪ್ರಕಾರ ಇದನ್ನ ಏನು ಪ್ರತಿನಿಧಿಸುತ್ತೆ ಅಬ್ಸಲ್ಯೂಟ್ ಪಾವರ್ಟಿ. ಹಾಗಾದ್ರೆ ನೆಕ್ಸ್ಟ್ ರಿಲೇಟಿವ್ ಪಾವರ್ಟಿ, ಸಾಪೇಕ್ಷ ಬಡತನ. ಪಾವರ್ಟಿ ರಿಲೇಟಿವ್ ಟು ಅಪ್ರೋಪ್ರಿಯೇಟ್ ಕಂಪ್ಯಾರೇಟರ್ ಗ್ರೂಪ್ಸ್, ಒಂದು ಸೂಕ್ತ ಹೋಲಿಕೆದಾರ ಗುಂಪುಗಳಿಗೆ ಸಂಬಂಧಿಸಿದ ಬಡತನ. ಅಂದ್ರೆ ಒಂದು ಗುಂಪಿದೆ, ಅದರಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ, ಕೆಲವೊಂದು ಮಾನದಂಡಗಳ ಮೇಲೆ ಏನ್ ಮಾಡಲಾಗಿದೆ, ಹೋಲಿಕೆ ಮಾಡಲಾಗಿದೆ. ಈ ವ್ಯಕ್ತಿಗೂ ಏನ್ ಮಾಡೋದು, ಕಂಪ್ಯಾರಿಟಿವ್. ಸೊ ಆ ಪಾವರ್ಟಿ ವಿಧಗಳಲ್ಲಿ ಏನು ಎರಡಕ್ಕೂ ರಿಲೇಟಿವ್ ಪಾವರ್ಟಿ ಮತ್ತು ಅಬ್ಸಲ್ಯೂಟ್ ಪಾವರ್ಟಿಗೆ ಏನು ವ್ಯತ್ಯಾಸ ಅಂತ ನೋಡೋಣ ಬನ್ನಿ. ರಿಲೇಟಿವ್ ಪಾವರ್ಟಿ, ಇಟ್ ರೆಫರ್ಸ್ ಟು ಪಾವರ್ಟಿ ಆಫ್ ಪೀಪಲ್ ರಿಲೇಟಿವ್ ಟು ಅದರ್ ಪೀಪಲ್ ಆರ್ ರೀಜನ್ ಆರ್ ನೇಷನ್. ಅಂದ್ರೆ ಇದೇನು ಪಾವರ್ಟಿ ಏನಪ್ಪಾ ಅಂತಂದ್ರೆ ಜನರ ನಡುವೆ ಏನ್ ಮಾಡದೆ, ಜನರ ನಡುವೆ, ಪ್ರದೇಶಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ಏನ್ ಮಾಡ್ತೀವಿ, ರಿಲೇಟಿವ್ ಪಾವರ್ಟಿಯನ್ನ ಮಾನದಂಡ ಮಾಡಲು ಬಳಸ್ತೀವಿ. ಅದೇ ಅಬ್ಸಲ್ಯೂಟ್ ಪಾವರ್ಟಿಲಿ ಇಟ್ ರೆಫರ್ಸ್ ಟು ದ ಟೋಟಲ್ ನಂಬರ್ ಆಫ್ ಪೀಪಲ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್. ಅಂದ್ರೆ ಒಂದು ಬಡತನ ರೇಖೆ ಇದೆ, ಇದೊಂದು ಬಡತನ ರೇಖೆ ಏನಿದೆ, ಅದರ ಕೆಳಗಡೆ ಎಷ್ಟು ಜನ ವಾಸಿಸ್ತಾರೆ ಅನ್ನೋದನ್ನ ಏನ್ ಮಾಡುತ್ತೆ, ಇದು ಅಬ್ಸಲ್ಯೂಟ್ ಪಾವರ್ಟಿ ತೋರಿಸುತ್ತೆ. ಅದೇ ರಿಲೇಟಿವ್ ಪಾವರ್ಟಿ ಕೇವಲ ನಂಬರ್ ಅಲ್ಲ, ಅದ್ರ ಬದಲಾಗಿ ಏನ್ ಮಾಡುತ್ತೆ, ಅದು ಜನರ ನಡುವೆ, ಪ್ರದೇಶಗಳ ನಡುವೆ, ರಾಷ್ಟ್ರಗಳ ನಡುವೆ ಏನ್ ಮಾಡುತ್ತೆ, ಅದು ರೆಪ್ರೆಸೆಂಟ್ ಮಾಡುತ್ತೆ, ಕಂಪೇರ್ ಮಾಡ್ತದೆ ಬಡತನ ಹೇಗಿದೆ, ಯಾವ ರೀತಿ ಇದೆ ಅಂತೇಳಿ. When we say India's relatively poor, then it is comparison with the other countries. The comparison is that per capita income of different countries. ಏನ್ ಹೇಳ್ತಿದೆ ಅಂದ್ರೆ
ಭಾರತವನ್ನ ಎಕ್ಸಾಂಪಲ್ ತಗೊಂಡ್ರೆ ಬಡತನ ರಿಲೇಟಿವ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಇದನ್ನ ನಾವೇನ್ ಮಾಡ್ತೀವಿ, ಇತರ ರಾಷ್ಟ್ರಗಳ ನಡುವೆ ಏನ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಏನು ಅಂದ್ರೆ ಸಾಮಾನ್ಯವಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಇತರ ರಾಷ್ಟ್ರಗಳ ನಡುವೆ ಪರ್ ಕ್ಯಾಪಿಟಲ್ ಇನ್ಕಮ್ ಇಟ್ಕೊಂಡು ಭಾರತದಲ್ಲಿ ಬಡತನ ಹೇಗಿದೆ, ಇತರ ರಾಷ್ಟ್ರಗಳ ಬಡತನ ಹೇಗಿದೆ ಅಂತ ಕಂಪೇರ್ ಮಾಡೋದೇ ಏನು ರಿಲೇಟಿವ್ ಪಾವರ್ಟಿ. ಅದೇ ಅಬ್ಸಲ್ಯೂಟ್ ಪಾವರ್ಟಿ ಬಂದ್ರೆ ದ ಕಾನ್ಸೆಪ್ಟ್ ಆಸ್ ರಿಲೆವೆನ್ಸ್ ಫಾರ್ ಲೆಸ್ ಡೆವಲಪ್ಡ್ ಕಂಟ್ರೀಸ್. ಇದೇನಾಗುತ್ತೆ, ಕಾನ್ಸೆಪ್ಟ್ ಅಬ್ಸಲ್ಯೂಟ್ ಪಾವರ್ಟಿ ಅನ್ನೋದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಇದೇನಾಗಲ್ಲ, ಅಷ್ಟು ಅನ್ವಯವಾಗಲ್ಲ. and the concept has no relevance for developed countries. ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಅಬ್ಸಲ್ಯೂಟ್ ಪಾವರ್ಟಿ ಅನ್ನೋದು ಇರಲ್ಲ. ಇದು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಹಿಂದುಳಿದ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಅನ್ನೋದು ಇರುತ್ತೆ. ನೆಕ್ಸ್ಟ್, ರಿಲೇಟಿವ್ ಪಾವರ್ಟಿ. Within India, relative poverty is calculated with the help of Lorenz curve or Gini coefficient. ಅಂದ್ರೆ ಭಾರತದೊಳಗಡೆ ನಾವು ರಿಲೇಟಿವ್ ಪಾವರ್ಟಿ ಅಂದ್ರೆ ಸಾಪೇಕ್ಷ ಬಡತನವನ್ನು ನಾವು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ್ದ್ರ ಸಹಾಯದ ಮೇಲೆ ಅಂದ್ರೆ ಲೊರೆಂಜ್ ಕರ್ವ್ ಅಥವಾ ಗಿನಿ ಕೋಎಫಿಷಿಯಂಟ್. ಈ ಲೊರೆಂಜ್ ನ ರೇಖೆ ಮತ್ತು ಗಿನಿ ಗುಣಾಂಕದ ಮೇಲೆ ಏನ್ ಮಾಡ್ತೀವಿ, ರಿಲೇಟಿವ್ ಪಾವರ್ಟಿಯನ್ನು ನಾವು ಮಾಪನ ಮಾಡ್ತೀವಿ. ಅದೇ ರೀತಿ ಅಬ್ಸಲ್ಯೂಟ್ ಪಾವರ್ಟಿಲಿ ಇನ್ ಇಂಡಿಯಾ absolute poverty is calculated with the help of poverty line. absolute poverty ಏನಪ್ಪ ಅಂತಂದ್ರೆ ಬರೀ ಒಂದು ಪಾವರ್ಟಿ ಲೈನ್ ಆಧಾರದ ಮೇಲೆ ಏನ್ ಮಾಡ್ತೀವಿ, ಭಾರತದಲ್ಲಿ ಅಬ್ಸಲ್ಯೂಟ್ ಪಾವರ್ಟಿನ ನಾವು ಮಾಪನ ಮಾಡ್ತೀವಿ. ಅದೇ ರಿಲೇಟಿವ್ ಪಾವರ್ಟಿ ಮಾಡ್ಬೇಕು ಅಂದ್ರೆ ಈ ಲೊರೆಂಜ್ ಕರ್ವ್, ಗಿನಿ ಕೋಎಫಿಷಿಯಂಟ್, ಈ ಮುಂತಾದ ರೇಖೆಗಳ ಮೇಲೆ ಏನ್ ಮಾಡ್ತೀವಿ, ನಾವು ಇಲ್ಲಿ ರಿಲೇಟಿವ್ ಪಾವರ್ಟಿಯನ್ನ ಕೌಂಟ್ ಮಾಡ್ತೀವಿ. ಅದೇ ರೀತಿ ರಿಲೇಟಿವ್ ಪಾವರ್ಟಿಯಲ್ಲಿ ಇಂಡಿಯಾ ಇಸ್ ರಿಲೇಟಿವ್ಲಿ ಒನ್ ಆಫ್ ದ ಪೂರೆಸ್ಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಆಸ್ ಇಟ್ಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಲೆಸ್ ದ್ಯಾನ್ ಡಾಲರ್ ಪರ್ ಡೇ. ಇಂಡಿಯಾ ಇಸ್ ರಿಲೇಟಿವ್ಲಿ ಒನ್ ಆಫ್ ದ ಪೂರೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್. ಅಂದ್ರೆ ಜಗತ್ತಿನಲ್ಲಿ ಭಾರತ ಒಂದು ರಿಲೇಟಿವ್ಲಿ ಏನೋ ಬಡತನ ರಾಷ್ಟ್ರ. ಇಟ್ ಇಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಲೆಸ್ ದ್ಯಾನ್ ಡಾಲರ್ ಪರ್ ಡೇ. ಅಂದ್ರೆ ನಮ್ದು ಡಾಲರ್ ಲೆಕ್ಕ ತಗೊಂಡ್ರೆ ಅದು $1 ಕೂಡ ಏನೋ ಸಫಿಶಿಯಂಟ್ ಆಗಲ್ಲ ರಿಲೇಟಿವ್ ಪಾವರ್ಟಿ ತಗೊಂಡ್ರೆ. ಇನ್ ಇಂಡಿಯಾ absolute poverty 29.8% total population is absolutely poor. ಅಂದ್ರೆ ಭಾರತದಲ್ಲಿ ಒಟ್ಟು 29% ಅಷ್ಟು ಭಾರತದಲ್ಲಿ ಏನಿದ್ದಾರೆ, ಅಬ್ಸಲ್ಯೂಟ್ಲಿ ಪೂರ್ ಇದ್ದಾರೆ. ಯಾರ ಪ್ರಕಾರ ಅಂದ್ರೆ ಸುರೇಶ್ ತೆಂಡೂಲ್ಕರ್ ಕಮಿಟಿ ಪ್ರಕಾರ ಏನ್ ಹೇಳ್ತಾರೆ, ಇಂಡಿಯಾ ಇಸ್ ಅಬ್ಸಲ್ಯೂಟ್ಲಿ 29.8% ಆಫ್ ಪೀಪಲ್ ಆರ್ ಅಬ್ಸಲ್ಯೂಟ್ಲಿ ಪೂರ್ ಅಂತ ಹೇಳಿ ಕರೀತಾರೆ. ಸೊ ನೀವು ಈ ರಿಲೇಟಿವ್ ಪಾವರ್ಟಿ ಅಂದ್ರೆ ಏನು, ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಏನು ಅಂತೇಳಿ ನಾವು ಎಕ್ಸಾಮ್ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಈ ಪದಗಳು ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಟಿವ್ ಪಾವರ್ಟಿ ಅಂದ್ರೇನು, ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಎಸ್ಪೆಷಲಿ ಫಸ್ಟ್ ಡೆಫಿನೇಷನ್ ಇಂದ ಒಂದೇದು ಇದು ಬಹುಮುಖ್ಯವಾಗಿದೆ. ನೆಕ್ಸ್ಟ್, ಈ ಪಾವರ್ಟಿ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮ್ಸ್ ಗಳಿವೆ. ಆ ಟರ್ಮ್ಸ್ ಕಾನ್ಸೆಪ್ಟ್ ಗಳಿವೆ, ಅವೇನಂತೇಳಿ ನೋಡೋಣ ಬನ್ನಿ. ಫಸ್ಟ್, ಪಾವರ್ಟಿ ಲೈನ್, ಬಡತನ ರೇಖೆ. ಏನು ಬಡತನ ರೇಖೆ ಅಂತಂದ್ರೆ ಸಾಮಾನ್ಯವಾಗಿ ನೀವು ಕೇಳ್ತಾ ಇರ್ತೀರಿ ನೋಡಿ, ಬಿಲೋ ಪಾವರ್ಟಿ ಲೈನ್, BPL ಅಥವಾ APL ಅಂತೇಳಿ ಕೇಳ್ತಾ ಇರ್ತೀವಿ. ಇದೊಂದು ಬಡತನ ರೇಖೆ. ಏನಂತ ನೋಡೋಣ ಬನ್ನಿ. ದ ಲೆವೆಲ್ ಆಫ್ ಇನ್ಕಮ್ ಟು ಮೀಟ್ ದ ಮಿನಿಮಮ್ ಲಿವಿಂಗ್ ಕಂಡೀಷನ್. ಇದು ಕನಿಷ್ಠ ಜೀವನ ಪರಿಸ್ಥಿತಿಗಳನ್ನು ಪೂರೈಸಲು ಒಂದು ಆದಾಯ ಮಟ್ಟ. ಅಂದ್ರೆ ಪಾವರ್ಟಿ ಲೈನ್ ಏನಪ್ಪ ಅಂತಂದ್ರೆ ಒಂದು ರೇಖೆ ಮಾಡ್ತಾರೆ ಸಾಮಾನ್ಯವಾಗಿ ಕೆಲವೊಂದು ಮಾನದಂಡಗಳ ಆಧರಿಸಿ. ಇದು ಇನ್ಕಮ್ ಅಂತ ಅಂದ್ಕೊಳ್ಳಿ, ಆದಾಯ. ಈ ರೇಖೆ ಇದು ಜನಸಂಖ್ಯೆ. ಈ ರೇಖೆ ಇಲ್ಲೊಂದು ರೇಖೆ ಮಾಡಿದ್ದಾರೆ, ಇದೇನಿದೆ, ಇದು ಪಾವರ್ಟಿ ಲೈನ್ ಅಂತೇಳಿ, ಬಡತನ ರೇಖೆ. ಅಂದ್ರೆ ಇಲ್ಲಿ ಕ್ಯಾಲರಿ ಅಂದ್ರೆ ವ್ಯಕ್ತಿಗೆ ದಿನನಿತ್ಯ ಎಷ್ಟು ಕ್ಯಾಲರಿ ಆಹಾರ ಬೇಕು ಅನ್ನೋದನ್ನ ಪರಿಗಣಿಸಿರ್ಬೋದು, ಅಥವಾ ಪ್ರತಿನಿತ್ಯ ಅಥವಾ ಪ್ರತಿ ತಿಂಗಳು ಆ ವ್ಯಕ್ತಿಗೆ ಬದುಕಲು ಬೇಕಾದಂತ ಹಣವನ್ನ ನಿಗದಿ ಮಾಡಿ ಏನ್ ಮಾಡಬಹುದು, ಆ ಪಾವರ್ಟಿ ಲೈನ್ ನ ನಿಗದಿ ಮಾಡಬಹುದು. ಸಾಮಾನ್ಯವಾಗಿ ಇಂಡಿಯಾದಲ್ಲಿ 816 ರೂಪಾಯಿ ಏನಾಗಿದೆ ಈ ಪಾವರ್ಟಿ ಲೈನ್ ಅಂತ ಹೇಳಿ ಮಾಡಿದ್ದಾರೆ. ಈ 800 ಅಂದ್ರೆ ತಿಂಗಳಿಗೆ 816 ರೂಪಾಯಿಯನ್ನ ಪಡೆಯಲಾಗದ ಅಂದ್ರೆ ಅದಕ್ಕಿಂತ ಕೆಳಗಡೆ ಇರುವಂತ ವ್ಯಕ್ತಿಗಳನ್ನ ಏನ್ ಹೇಳ್ತಾರೆ, ಬಡವರು ಅಂತ ಹೇಳಿ ಕರಿತೀವಿ. ಅಬ್ಸಲ್ಯೂಟ್ಲಿ ಪೂರ್. ಇದೇನ್ ಹೇಳ್ತಿದೆ ನೋಡಿ, ಇದು ಕೆಳಗಡೆ ಎಷ್ಟು, ಇದೆಲ್ಲ ಏನಂದ್ರೆ ಇದು ಬಡವರು. ಇದನ್ನ ಏನ್ ಹೇಳ್ತಾರೆ, ಬಿಲೋ ಪಾವರ್ಟಿ ಲೈನ್. ಇದು ಕೆಳಗಡೆ ಇದ್ರೆ ಏನಂತ ಹೇಳ್ತಾರೆ, ಬಿಲೋ ಪಾವರ್ಟಿ ಲೈನ್, BPL. ಇದು ಪಾವರ್ಟಿ ಲೈನ್ ಅಂದ್ರೆ ಈ ರೇಖೆ, ಅದರ ಕೆಳಗಡೆ ಜೀವಿಸುವ ವ್ಯಕ್ತಿಗಳನ್ನ ಏನಂತ ಹೇಳ್ತೀವಿ ನಾವು, ಬಿಲೋ ಪಾವರ್ಟಿ ಲೈನ್, ಇದರ ಕೆಳಗಿನ ಬಡತನ ರೇಖೆ ಅಂತ ಹೇಳಿ ಕರಿತೀವಿ. ಅದೇ ಮೇಲ್ಗಡೆ ಈ ಅಕಸ್ಮಾತ್ ಪ್ರತಿ ತಿಂಗಳು 816 ರೂಪಾಯಿಗಿಂತ ಹೆಚ್ಚು
ಖರ್ಚನ್ನು ವೆಚ್ಚವನ್ನ ಮಾಡ್ತಿದ್ರೆ ಅವ್ರು ಏನಂತಾರೆ APL ಅಂತೇಳಿ ಕರಿತೀವಿ. APL ಅಂದ್ರೆ ಎಬೋ ಪಾವರ್ಟಿ ಲೈನ್, ಎಬೋ ಪಾವರ್ಟಿ ಲೈನ್. ಓಕೆ, ಅಂದ್ರೆ ನಾವು ಇವಾಗ ಅರ್ಥ ಮಾಡ್ಕೊಂಡಿದೀವಿ ಆ ಪಾವರ್ಟಿ ಲೈನ್ ಅಂತಂದ್ರೆ ಏನು ಅಂತೇಳಿ. ಪಾವರ್ಟಿ ಲೈನ್ ಅಂದ್ರೆ ಜಸ್ಟ್ ಲೆವೆಲ್ ಆಫ್ ಇನ್ಕಮ್ ಟು ಮೀಟ್ ದ ಮಿನಿಮಮ್ ಲಿವಿಂಗ್ ಕಂಡೀಷನ್, ಕನಿಷ್ಠ ಜೀವನವನ್ನ ಬದುಕಲು ಬೇಕಾದಂತ ಒಂದು ಪೂರೈಸಲು ಬೇಕಾದ ಒಂದು ಮಟ್ಟ. ಅದನ್ನ ನಾವೇನ್ ಮಾಡ್ತೀವಿ, ಒಂದು ರೇಖೆ ಮೂಲಕ ತೋರಿಸ್ತೀವಿ. ಅದ ಕೆಳಗಡೆ ಬಂದ್ರೆ ಅದು ಬಿಲೋ ಪಾವರ್ಟಿ ಲೈನ್, ಮೇಲ್ಗಡೆ ಬಂದ್ರೆ ಅದು ಎಬೋ ಪಾವರ್ಟಿ ಲೈನ್. ನೆಕ್ಸ್ಟ್ ಇನ್ನೊಂದು ಟರ್ಮ್ ಏನಪ್ಪಾ ಅಂತಂದ್ರೆ ಹೆಡ್ ಕೌಂಟ್ ರೇಷಿಯೋ. ನಮ್ ಹೆಡ್ ಕೌಂಟ್ ರೇಷಿಯೋ ಅಂದ್ರೆ ತಲಾ ಎಣಿಕೆ ಅನುಪಾತ. ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಪೂರ್ ಪೀಪಲ್ ಆಸ್ ಎ ಪ್ರಪೋರ್ಷನ್ ಆಫ್ ಟೋಟಲ್ ಪಾಪ್ಯುಲೇಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬಡ ಜನರ ಸಂಖ್ಯೆ ಒಟ್ಟು ಜನಸಂಖ್ಯೆ ಅನುಪಾತದಲ್ಲಿ ಹೇಳೋದ್ ಅಂತ ಹೇಳ್ತೀವಿ ಹೆಡ್ ಕೌಂಟ್ ರೇಷಿಯೋ. ಅಂದ್ರೆ ಇದು ಟೋಟಲ್ ಪಾಪ್ಯುಲೇಷನ್ ಇದೆ ಅನ್ಕೊಳ್ಳಿ, ಅದರಲ್ಲಿ ಸೆಕ್ಷನ್ ಆಫ್ ಒಟ್ಟು ಪಾಪ್ಯುಲೇಷನ್ ಏನಿದ್ದಾರೆ ಪಾವರ್ಟಿ ಇದ್ದಾರೆ, ಅಂದ್ರೆ ಇದು ಪೂರು ಅಂದ್ರೆ ಬಡವರ್ನ ಇದೇನು ಮಾಡುತ್ತೆ, ಸಿಂಬಲ್ ಮಾಡುತ್ತೆ ಅನ್ಕೊಳ್ಳಿ. ಇದು ಒಟ್ಟು ಜನಸಂಖ್ಯೆ, ಒಟ್ಟು ಜನಸಂಖ್ಯೆ. ಇದನ್ನ ನಾವು ಈ ತರ ತೋರ್ಸೋದ್, ಈ ಗ್ರಾಫ್ ಅಲ್ಲಿ ತೋರ್ಸೋದು ಅಥವಾ ಏನಂತೀವಿ ಹೆಡ್ ಕೌಂಟ್ ರೇಷಿಯೋ ಅಂದ್ರೆ ತಲೆ ಎಣಿಕೆ ಅನುಪಾತ ಅಂತ ಹೇಳ್ತೀವಿ. ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ನಾವು ಒಟ್ಟು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. 100 ಜನದಲ್ಲಿ ಏನ್ ಮಾಡ್ತಿದ್ದಾರೆ, 29% ಏನಿದ್ದಾರೆ ಪಾಪ್ಯುಲೇಷನ್ ಏನಾಗಿದ್ದಾರೆ ಬಡವರಾಗಿದ್ದಾರೆ. ಇದನ್ನ ರೇಷಿಯೋದಲ್ಲಿ ತೋರ್ಸೋದು ಏನಪ್ಪಾ ಅಂತಂದ್ರೆ 100:29 ಇದು ರೇಷಿಯೋ. ಈ ರೀತಿ ಹೇಳೋದನ್ನ ನಾವೇನ್ ಹೇಳ್ತೀವಿ ಹೆಡ್ ಕೌಂಟ್ ರೇಷಿಯೋ, ತಲೆ ಎಣಿಕೆ ಅನುಪಾತ ಅಂತ ಹೇಳ್ತೀವಿ. ಸೊ ಪಾವರ್ಟಿ ಲೈನ್, ಹೆಡ್ ಕೌಂಟ್ ರೇಷಿಯೋ ಅಂತ ಏನು ಅಂತೇಳಿ ನಾವು ಎಕ್ಸಾಮ್ ದೃಷ್ಟಿಯಿಂದ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಪಾವರ್ಟಿ ಗ್ಯಾಪ್, ಬಡತನ ಅಂತರ. ಏನಪ್ಪಾ ಬಡತನ ಅಂತರ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಪಾವರ್ಟಿ ಲೈನ್ ಅಂಡ್ ದ ಅವರೇಜ್ ಆಕ್ಚುಯಲ್ ಮಂತ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಫ್ ಎ BPL ಹೌಸ್ ಹೋಲ್ಡ್. ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬಡತನ ರೇಖೆ ಮತ್ತು BPL ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ಕೆಳಗಿರುವ ರೇಖೆ ಕೆಳಗಿರುವ ಮನೆ ವ್ಯಕ್ತಿಗಳ ಮನೆಯ ಸರಾಸರಿ ಮಾಸಿಕ ಬಳಕೆ ವೆಚ್ಚದ ನಡುವಿನ ವ್ಯತ್ಯಾಸ. ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಇದೊಂದು ಗ್ರಾಫ್ ಅನ್ಕೊಳ್ಳಿ, ಇದು ಪಾವರ್ಟಿ ಲೈನ್. ಓಕೆ, ಇದು ಆದಾಯದ ರೇಖೆ, ಇದು ಜನಸಂಖ್ಯೆ. ಕೆಳಗಿನ ಈ BC ರೇಖೆ ಇದೆಯಲ್ಲ, ಇದು ಜನಸಂಖ್ಯೆ. ಇದು ಪಾವರ್ಟಿ ಲೈನ್, ಪಾವರ್ಟಿ ಲೈನ್. ನಾವೇನ್ ಹೇಳಿದೀವಿ, ಪ್ರತಿ ತಿಂಗಳು 816 ರೂಪಾಯಿ ಆ ವ್ಯಕ್ತಿ ಅದಕ್ಕಿಂತ ಹೆಚ್ಚು ಗಳಿಸ್ತಿದ್ರೆ ಅವನೇನಿದ್ದಾನೆ ಪಾವರ್ಟಿ ಲೈನ್ ಇಂದ ಹೊರಗಡೆ ಇದ್ದಾನೆ ಅಂತ ಹೇಳಿ. ಸೊ ಇದು ಪಾವರ್ಟಿ ಗ್ಯಾಪ್ ಅಂತಂದ್ರೆ ಏನು ಅಂತಂದ್ರೆ ನಾವ್ ಹೇಳ್ದ ಬಡವರು BPL ಅಂದ್ರೆ 816 ರೂಪಾಯಿ ಕಳ್ಸಕ್ ಆಗ್ತಿಲ್ಲ ಆ ವ್ಯಕ್ತಿ. ಕೆಲವರು ತಿಂಗಳಿಗೆ ಬರೀ 100 ರೂಪಾಯಿನ ಏನ್ ಮಾಡ್ಬೋದು, ತನ್ನ ಜೀವನ ನಿರ್ವಹಣೆಗೆ ಖರ್ಚು ಮಾಡ್ತಾ ಇರ್ಬೋದು, ಅಥವಾ 200 ಮಾಡ್ಬೋದು, ಅಥವಾ 500 ಮಾಡ್ಬೋದು. ಇದನ್ನ ನಾವೇನ್ ಮಾಡ್ತೀವಿ, ಇದನ್ನ ಈ 816 ರೂಪಾಯಿಗಿಂತ ಕೆಳಗಡೆ ಇದೆಯಲ್ಲ, ಇದನ್ನ ನಾವು ಪಾವರ್ಟಿ ಗ್ಯಾಪ್ ಅಂತ ಹೇಳ್ತೀವಿ. ಆ ವ್ಯಕ್ತಿ 200 ರೂಪಾಯಿ ಖರ್ಚು ಮಾಡ್ತಾವನ್ನ ಅಷ್ಟೇ ಅವ್ನ ಕೈಲಿ ಆಗ್ತಿರೋದು ತನ್ನ ಜೀವನವನ್ನ ನಿರ್ವಹಣೆ ಮಾಡಕ್ಕೆ ತಿಂಗಳಿಗೆ. ಅವಾಗ ಏನಾಗ್ತು, ಇದು ಪಾವರ್ಟಿ ಗ್ಯಾಪ್ ಏನಾಗ್ತು, ತುಂಬಾ ದೊಡ್ಡದಿದೆ. ಅದೇ ರೀತಿ ಒಬ್ಬ ವ್ಯಕ್ತಿ 700 ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಅನ್ಕೊಳ್ಳಿ, ಅವಾಗ ಪಾವರ್ಟಿ ಲೈನ್ ಎಷ್ಟಿದೆ, ಸಿಕ್ಕಿದೆ. ಅಂದ್ರೆ ಇದು ಬಡತನದ ಅಂತರ. ಬಡತನದಲ್ಲೇ ಮತ್ತೆ ಬಡತನ ಎಷ್ಟಿದೆ ಅಂದ್ರೆ ಆ ಇಂಟೆನ್ಸಿಟಿ, ಆ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ಈ ಪಾವರ್ಟಿ ಗ್ಯಾಪ್ ಮೂಲಕ ನಾವು ತಿಳ್ಕೊತೀವಿ. ಸೊ ವ್ಯಕ್ತಿ ಕೇವಲ 200 ರೂಪಾಯಿ ತನ್ನ ಜೀವನ ನಿರ್ವಹಣೆಗಾಗಿ ತಿಂಗಳಿಗೆ 200 ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಅಂದ್ರೆ ಅದು ಏನಾಗುತ್ತೆ, ಈ ಪಾವರ್ಟಿ ಗ್ಯಾಪ್ ಅಂತರ ತುಂಬಾ ದೊಡ್ಡದಿದೆ ಅಂತ. ಅದೇ 700 ರೂಪಾಯಿ ಖರ್ಚು ಮಾಡ್ತಿದ್ರೆ ಅವನ ಪಾವರ್ಟಿ ಅಂದ್ರೆ ಇನ್ನೇನ ಬಿಲೋ ಪಾವರ್ಟಿ ಲೈನ್ ಹತ್ರದಲ್ಲಿ ಇದೆ ಅಂತ ಹೇಳಿ ಅದು ತೋರಿಸುತ್ತೆ. ಸೊ ನಾವು ಪಾವರ್ಟಿ ಗ್ಯಾಪ್ ಅಂದ್ರೆ ಏನು ಅಂತೇಳಿ ತಿಳ್ಕೊಂಡು, ನೆಕ್ಸ್ಟ್ ಸ್ಕ್ವೇರ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್, ವರ್ಗದ ಬಡತನ ಅಂತರ ಸೂಚ್ಯಂಕ. ಅಂದ್ರೆ ಸ್ಕ್ವೇರ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಏನಪ್ಪಾ ಅಂತಂದ್ರೆ ಡಿಟರ್ಮೈನ್ ದ ಡಿಗ್ರಿ ಆಫ್ ಪಾವರ್ಟಿ ಫಾರ್ ಗಿವನ್ ಏರಿಯಾ. ಏನಪ್ಪಾ ಅಂತಂದ್ರೆ ಇದೇನ್ ಮಾಡುತ್ತೆ, ಒಂದು ಪ್ರದೇಶದಲ್ಲಿ, ಒಂದು ರೀಜನ್ ಅಲ್ಲಿ ಏನ್ ಮಾಡುತ್ತೆ, ಡಿಗ್ರಿ ಅಂದ್ರೆ ಇಂಟೆನ್ಸಿಟಿ, ಬಡತನದ ಏನಿದೆ ತೀವ್ರತೆ ಎಷ್ಟಿದೆ ಅಂತ ಹೇಳಿ ಅದೇನ್ ಮಾಡುತ್ತೆ, ಇದನ್ನ ಈ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಮೂಲಕ ನಾವು ತಿಳ್ಕೊಬಹುದು. ಅಂದ್ರೆ ಇವಾಗ ಒಂದು ರೀಸನ್ ಅಲ್ಲಿ ಇದು ಬಡತನ 100 ಜನ ಇದಾರೆ ಅನ್ಕೊಳ್ಳಿ, ಆ 100 ಜನದಲ್ಲಿ ಏನು ಅಂದ್ರೆ 40% ಏನಾಗಿದೆ, ಬಡತನ ಇದೆ ಅಂತ ಅನ್ಕೊಳ್ಳಿ, ಬಿಲೋ ಪಾವರ್ಟಿ ಲೈನ್ ಬಡತನ ಇದೆ. ಇನ್ನೊಂದು ಪ್ರದೇಶದಲ್ಲಿ 100 ಜನರಲ್ಲಿ ಕೇವಲ 15% ಏನಾಗಿದ್ದಾರೆ, ಬಡವರು ಇದ್ದಾರೆ.
ಈ ರೀತಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಆ ರೀಜನ್ಗಳು ಪ್ರದೇಶಗಳು ತಗೊಂಡು ಆ ಪ್ರದೇಶದಲ್ಲಿ ಇಂಟೆನ್ಸಿಟಿ ಎಷ್ಟಿದೆ ಅಂತ ಹೇಳಿ ನಾವು ಆ ಅಳತೆ ಮಾಡಿದ್ರೆ ಅದನ್ನ ಪಾವರ್ಟಿ ಗ್ಯಾಪ್ ಸ್ಕ್ವೇರ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತ ಹೇಳಿ ನಾವು ಕರಿತೇವೆ. ನೋಡಿ, ಒಂದೇ ರಾಷ್ಟ್ರ ಆದ್ರೆ ಎಲ್ಲಾ ಪ್ರದೇಶಗಳಲ್ಲೂ ಬಡತನ ಅನ್ನೋದು ಸಮಾನವಾಗಿ ಹಂಚಿಕೆ ಆಗಿರಲ್ಲ. ಕೆಲವೊಂದು ರಾಜ್ಯಗಳು ಅಭಿವೃದ್ಧಿ ಹೊಂದಿರ್ತವೆ, ಕೆಲವೊಂದು ರಾಜ್ಯಗಳು ಅಭಿವೃದ್ಧಿ ಹೊಂದಿರಲ್ಲ. ಮತ್ತೆ ರಾಜ್ಯಗಳಲ್ಲಿ ನಾವು ಜಿಲ್ಲೆ ತಗೋತೀವಿ. ನಾವು ಕರ್ನಾಟಕ ತಗೊಂಡ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಏನಿದೆ ಈ ರೀಸನ್ ಏನಿದ್ದಾರೆ, ಬಡವರು ಜಾಸ್ತಿ ಇದಾರೆ ಈ ಭಾಗ, ಹೌದಲ್ವಾ? ಅದಕ್ಕೆ ಏನ್ ಮಾಡ್ತೀವಿ, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಮೀಸಲಾತಿಯನ್ನ ನೀಡಿದೀವಿ ಉದ್ಯೋಗ, ಸರ್ಕಾರಿ ಉದ್ಯೋಗಗಳಲ್ಲಿ. ಸೊ ಈ ರೀಸನ್ ಏನಿದೆ, ನಾವು ತುಂಬಾ ಬಡವರು ಇದ್ದೀವಿ ಕಂಪ್ಯಾರಿಟಿವ್ಲಿ ಸೌತ್ ಕರ್ನಾಟಕ. ಸೊ ಈ ರೀತಿ ಪ್ರದೇಶಗಳ ವಯಸ್ಸು ನಾವು ಪ್ರದೇಶವಾರು ನಾವ್ ಏನಾರ ಅಧ್ಯಯನ ಮಾಡಿದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಸ್ಕ್ವೇರ್ ಪಾವರ್ಟಿ ಗ್ಯಾಪ್ ಇಂಡೆಕ್ಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಿಂಟೈಲ್ ಇನ್ಕಮ್ ರೇಷಿಯೋ, ಕ್ವಿಂಟೈಲ್ ಆದಾಯ ಅನುಪಾತ ಅಂದ್ರೆ ಏನಪ್ಪಾ ಅಂತಂದ್ರೆ ರೇಷಿಯೋ ಆಫ್ ಅವರೇಜ್ ಇನ್ಕಮ್ ರಿಚೆಸ್ಟ್ 20% ಆಫ್ ದ ಪಾಪ್ಯುಲೇಷನ್ ಟು ದ ಪೂರೆಸ್ಟ್ 20%. ಅಂದ್ರೆ ಇದು ಕ್ವಿಂಟಲ್ ಆದಾಯ ಅನ್ನೋದು ಏನ್ ಹೇಳ್ತಿದೆ ಅಂದ್ರೆ ಜನಸಂಖ್ಯೆಯಲ್ಲಿ ಸರಾಸರಿ 20 ಏನು ಮೇಲ್ಗಡೆ ಟಾಪ್ ರಿಚ್ ಇದಾರೆ 20% ಅವ್ರದ್ದು, ಮತ್ತು ಕೆಳಗಡೆ ತುಂಬಾ ಬಡವರು ಪೂರು ಏನಿದ್ದಾರೆ ಅವರಿಬ್ಬರನ್ನ ಅವ್ರನ್ನ ಆದಾಯವನ್ನ ಕಂಪೇರ್ ಮಾಡಿ ಅನುಪಾತದಲ್ಲಿ ಹೇಳಿದ್ರೆ ಏನ್ ಹೇಳ್ತೀವಿ ನಾವು, ಕ್ವಿಂಟೈಲ್ ಇನ್ಕಮ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಇದೊಂದಿದೆ ಅನ್ಕೊಳ್ಳಿ, ಇದು ಈ ಗ್ರಾಫ್ ಅಂದ್ರೆ ಇದನ್ನ ಜನಸಂಖ್ಯೆಯಲ್ಲಿ ನಾವು ಏನ್ ಮಾಡ್ತಿದೀವಿ, ತೋರಿಸ್ತಿದೀವಿ. ಈ ಜನಸಂಖ್ಯೆಯಲ್ಲಿ ಇವ್ರಿದಾರಲ್ಲ ಈ ಭಾಗ 20, ಇದು ಈ ಭಾಗ 20% ಏನಿದ್ದಾರೆ ರಿಚ್. ಅಂದ್ರೆ ನಮ್ಮ ಭಾರತದಲ್ಲಿ ಶೇಕಡ ಎಷ್ಟು ಜನ 20% ಮೇಲ್ಗಡೆ ಟಾಪ್ ರಿಚ್ ಇದಾರಲ್ಲ, ಇದೊಂದು ಸರಾಸರಿ ತಗೊಳ್ಳೋಣ. ಅಂದ್ರೆ ಅವ್ರು 20% ಜನರ ಸರಾಸರಿ ಎಷ್ಟಪ್ಪ ಅಂತಂದ್ರೆ, ಟೇಕ್ ಎಕ್ಸಾಂಪಲ್ ಭಾರತದ 20 ಅಂದ್ರೆ ತುಂಬಾ 20% ರಿಚ್ ಪರ್ಸನ್ ಏನಿದ್ದಾರೆ, ತುಂಬಾ ಶ್ರೀಮಂತರು ಇದಾರಲ್ಲ ಮೇಲ್ಗಡೆ 20 ಜನ, ಅವ್ರದ್ದು ಆದಾಯ ಕೇವಲ ಜಸ್ಟ್ ಅಂದ್ರೆ ₹100 ತಗೊಳ್ಳೋಣ, ದೊಡ್ಡ ನಂಬರ್ ಕೌಂಟ್ ತಗೊಳ್ಳೋದು ಬೇಡ. ಅದೇ ರೀತಿ ಭಾರತದಲ್ಲಿ 20% ತುಂಬಾ ಬಡವರಲ್ಲೇ ಬಡವರು ಇರ್ತಾರಲ್ಲ ಕೆಳಗಡೆ, ಅಂದ್ರೆ 20% ಜನಸಂಖ್ಯೆ ಇದಾರಲ್ಲ ಅದ್ ತಗೊಳ್ಳೋಣ. ಈ 20% ಜನಸಂಖ್ಯೆಯ ಆದಾಯ ಎಷ್ಟಪ್ಪ ಅಂತಂದ್ರೆ 1 ತಗೊಳ್ಳೋಣ. ಅಂದ್ರೆ ಬಡವ್ರದ್ದು ಏನಿರುತ್ತೆ ತಲಾ ಸರಾಸರಿ ತುಂಬಾನೇ ಇದ್ರು ಕೂಡ ಇಲ್ಲಿ ನಾವು ಎಕ್ಸಾಂಪಲ್ ಬರೀ 1 ತಗೊಂಡು ಅನ್ಕೊಳ್ಳಿ, ₹1 ದುಡಿತಿದ್ದಾರೆ. ಅದೇ ತರ ಈ 20% ಮೇಲ್ಭಾಗದ ಏನ್ 20% ರಿಚ್ ಇದಾರ ಅವ್ರ ಆದಾಯ 100 ಅನ್ಕೊಳ್ಳಿ. ಸೊ ಇವ್ರ ಆದಾಯ ನಾವು ಏನ್ ಮಾಡ್ತೀವಿ, ಅನುಪಾತ ಮಾಡ್ತೀವಿ 100:1 ಇದ್ದ ಈ ರೀತಿ. ಅಂದ್ರೆ ಮೇಲ್ಗಡೆನ ಅಂದ್ರೆ ಒಂದು ದೇಶದ 20% ಏನ್ ಟಾಪ್ ರಿಚ್ ಇದ್ದಾರೆ, ಅದೇ ರೀತಿ ಬಾಟಮ್ ಅಲ್ಲಿ 20% ಪೂರ್ ಏನಿದ್ದಾರೆ ಇವ್ರ ಆದಾಯವನ್ನು ನಾವು ಈ ತರ ರೇಷಿಯೋದಲ್ಲಿ ಕಂಪೇರ್ ಮಾಡಿದ್ರೆ ಅದನ್ನ ಕ್ವಿಂಟಲ್ ಇನ್ಕಮ್ ರೇಷಿಯೋ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ನೀವು ತುಂಬಾ ಡೆಪ್ತ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಏನಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಇಂದ ಕ್ವಿಂಟಲ್ ಇನ್ಕಮ್ ರೇಷಿಯೋ ಅಂದ್ರೆ ಏನು ಅಂತೇಳಿ ಸಿಂಪಲ್ ಆಗಿ ಕೇಳ್ತಾರೆ. ನಾವು ಅದು ಏನ್ ಮಾಡ್ಬೇಕಾಗುತ್ತೆ ತಿಳ್ಕೊಬೇಕಾಗತ್ತೆ. ಜಸ್ಟ್ ಏನಪ್ಪಾ ಅಂತಂದ್ರೆ ಆ ದೇಶದ ಅತ್ಯುನ್ನತ 20% ಏನು ಶ್ರೀಮಂತರಿದಾರ ಅವರ ಆದಾಯ ಮತ್ತು ಅದೇ ಕಡು ಬಡವರು ಅಂದ್ರೆ ಕೆಳಗಡೆನ 20% ಬಡವರು ಏನಿದ್ದಾರೆ ಅವರ ಆದಾಯವನ್ನ ಇವರಿಬ್ಬರ ಆದಾಯವನ್ನ ಕಂಪೇರ್ ಮಾಡಿ ರೇಷಿಯೋದಲ್ಲಿ ಅವರೇ ಸರಾಸರಿಯಲ್ಲಿ ನಾವು ತಿಳಿಸೋದನ್ನ ಕ್ವಿಂಟಲ್ ಇನ್ಕಮ್ ರೇಷಿಯೋ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಲೊರೆಂಜ್ ಕರ್ವ್ ಅಂತ. ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ KPSC C ಗ್ರೂಪ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿದಾನೆ, ತುಂಬಾ ಸಲ ಕೇಳಿದಾನೆ ಲೊರೆಂಜ್ ರೇಖೆ ಅಂದ್ರೆ ಏನು, ಲೊರೆಂಜ್ ಕರ್ವ್ ಅಂದ್ರೆ ಏನು ಅಂತ. ಈ ಲೊರೆಂಜ್ ಕರ್ವ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ ಆರ್ ವೆಲ್ತ್ ಇನ್ಇಕ್ವಾಲಿಟಿ. ಈ ಲೊರೆಂಜ್ ಕರ್ವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಚಿತ್ರ, ಒಂದು ಗ್ರಾಫಿಕ್ ಏನಪ್ಪಾ ಅಂತಂದ್ರೆ ಆದಾಯ ಅಸಮಾನತೆ ಅಥವಾ ಸಂಪನ್ಮೂಲದ ಅಸಮಾನತೆಯನ್ನ ಏನ್ ಮಾಡುತ್ತೆ, ಇದು ಲೊರೆಂಜ್ ಕರ್ವ್ ಅನ್ನೋದು ಏನ್ ಮಾಡುತ್ತೆ ನಮ್ಗೆ ತೋರಿಸುತ್ತೆ. ಈ ಲೊರೆಂಜ್ ಕರ್ವ್ ಅನ್ನೋದನ್ನ ಕಾನ್ಸೆಪ್ಟ್ ಕೊಟ್ಟಾರೆ ಯಾರಪ್ಪ ಅಂತಂದ್ರೆ ಅಮೆರಿಕನ್ ಎಕನಾಮಿಕ್ಸ್ ಮ್ಯಾಕ್ಸ್ ಲೊರೆಂಜ್. ಈ ವ್ಯಕ್ತಿ ಏನ್ ಹೇಳಿದಾನೆ, ಅಮೆರಿಕದ ಅರ್ಥಶಾಸ್ತ್ರಜ್ಞ ಮ್ಯಾಕ್ಸ್ ಲೊರೆಂಜ್ ಅನ್ನೋನು 1905ರಲ್ಲಿ ಈ ಲೊರೆಂಜ್ ಕರ್ವ್ ಅನ್ನೋದನ್ನ ರೇಖೆಯ ಒಂದು ಕಾನ್ಸೆಪ್ಟ್ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ ನಾವು ಬಡತನ ಅಂದಾಜು ಮಾಡ್ದೋ, ಅದೇ ರೀತಿ ಆದಾಯದ ಅಸಮಾನತೆ, ಬಡವರಲ್ಲೇ ಬಡವರು ಇರ್ತಾರೆ, ಶ್ರೀಮಂತರಲ್ಲಿ ಎಲ್ಲರೂ ಶ್ರೀಮಂತರ ಕಾಲ. ಕೆಲವರು ಮುಖೇಶ್ ಅಂಬಾನಿಗೆ ಅವ್ನ್ ಟಾಪ್ ಇಂಡಿಯಾದ ತುಂಬಾ ರಿಚೆಸ್ಟ್ ಪರ್ಸನ್. ಅದೇ ರೀತಿ ತಿಂಗಳಿಗೆ ಕೆಲವರು 1,00,000 ಅಥವಾ ಕೋಟಿ ಆದಾಯ ಗಳಿಸ್ತಾ ಇರ್ತಾನೆ ಅನ್ಕೊಳ್ಳಿ. ಅವ್ನ್ ಮುಖೇಶ್ ಅಂಬಾನಿ ಇವ್ರನ್ನ ಏನಂತ ಹೇಳ್ತಾನೆ ಹೇಳಿ, ದೇ ಆರ್ ಪೂರ್ ಅಂತ ಹೇಳ್ತಾನೆ. ಸೊ ಏನಪ್ಪಾ ಅಂತಂದ್ರೆ ಏನ್ ಕೇಳ್ತಾನೆ ಅಂತಂದ್ರೆ, ನಮ್ಗೆ ಈ ವ್ಯಕ್ತಿ ನಾವು ಏನಾದ್ರು ತಿಂಗಳಿಗೆ ಏನೋ 30,000 ತಗೊಳ್ಳೋ ವ್ಯಕ್ತಿಗೆ ಸಂಬಳ ಏನಾದ್ರು ಗಂಟೆಗೆ
ಅಂದ್ರೆ ಕೋಟಿ ತಗೊಳ್ಳೋರ್ಗೆ ನಾವ್ ಏನಂತೀವಿ, ನಮ್ಗಿಂತ ಮೇಲ್ಗಡೆ ಇದಾರೆ ಶ್ರೀಮಂತರು ಅಂದ್ಕೋತೀವಿ. ಅದೇ ಮುಖೇಶ್ ಅಂಬಾನಿಗೆ ತಿಂಗಳಿಗೆ 1 ಕೋಟಿ ತಗೊಳ್ಳೋ ವ್ಯಕ್ತಿ ಏನ್ ಹೇಳಿ, ಈಸ್ ಪೂರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡ್ತಾನೆ. ಇದೇ ರೀತಿ ಈ ಕಾನ್ಸೆಪ್ಟ್ ಅಂದ್ರೆ ಆದಾಯ ಅಸಮಾನತೆ ಅನ್ನೋದು ಒಂದು ಪ್ರತಿಯೊಂದು ಎಕನಾಮಿನಲ್ಲಿ ಏನಿರುತ್ತೆ ಇದ್ದೇ ಇರುತ್ತೆ. ಅದನ್ನ ನಾವು ಏನ್ ಮಾಡ್ತೇನೆ, ಲೋರೆನ್ಸ್ ಕರ್ವ್ ಅನ್ನೋದು, ಲೋರೆನ್ಸ್ ಕರ್ವ್ ಮೂಲಕ ಮ್ಯಾಕ್ಸ್ ಲೋರೆನ್ಸ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಅಳತೆ ಮಾಡ್ತಾನೆ, ಕಂಪೇರ್ ಒಂದು ಗ್ರಾಫ್ಸ್ ಮೂಲಕ ಸಿಂಬಲೈಸ್ ಮಾಡ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಆದಾಯ ಅಸಮಾನತೆ ಇದ್ರೆ ಅದು ಎಕನಾಮಿಗೆ ಒಳ್ಳೇದಲ್ಲ ಅಂತ ಹೇಳಿ ಈ ವ್ಯಕ್ತಿ ಹೇಳ್ತಾನೆ. ಸೊ ಯಾವಾಗ್ಲೂ ಆದಾಯ ಅಸಮಾನತೆ ಅನ್ನೋದು ಸಂಪೂರ್ಣವಾಗಿ ಇರೋಕ್ ಸಾಧ್ಯ ಇಲ್ಲ, ಅಂದ್ರೆ ಸಮಾನತೆ ಸಂಪೂರ್ಣವಾಗಿ ಇರೋಕ್ ಸಾಧ್ಯ ಇಲ್ಲ. ಆದಷ್ಟು ಕಡಿಮೆ ಇದ್ದಷ್ಟು ತುಂಬಾ ಒಳ್ಳೇದು ಅಂತ ಹೇಳಿ ಈ ಲೋರೆನ್ಸ್ ಕರ್ವ್ ಮೂಲಕ, ರೇಖೆ ಮೂಲಕ ತೋರಿಸ್ತಾನೆ. ಆ ಲೋರೆನ್ಸ್ ಕರ್ವ್ ಅಂದ್ರೆ ಏನಂತ ನೋಡೋಣ ಬನ್ನಿ. ಸೊ ನೋಡಿಲಿ, ಇದು 20, 40, 60 ಏನಿದೆ, ಇದು ಪ್ರಪೋರ್ಷನ್ ಆಫ್ ಇನ್ಕಮ್, ಅಂದ್ರೆ ಆ ಇನ್ಕಮ್ ಇನ ಆದಾಯದ ಒಂದು ಪ್ರಮಾಣ. ಅದೇ ರೀತಿ ಅಂದ್ರೆ ಈ ವ್ಯಕ್ತಿ ಒಂದು, ಅದೇ ರೀತಿ ಕೆಳಗಡೆ ಈ ರೇಖೆ ಇದೆಯಲ್ಲ, ಇದು ಇದೇನ್ ಮಾಡುತ್ತದೆ, ಪಾಪ್ಯುಲೇಷನ್ ನ ಪರ್ಸೆಂಟೇಜ್ ತೋರಿಸ್ತಿದೆ. ಪಾಪ್ಯುಲೇಷನ್ ನ ಪರ್ಸೆಂಟೇಜ್ ಅಂದ್ರೆ ನೀವು ಇವಾಗ ರಾಷ್ಟ್ರೀಯ ಆದಾಯ, ಒಟ್ಟು ರಾಷ್ಟ್ರೀಯ ಆದಾಯ ಅಂದ್ಕೊಳ್ಳಿ. ಆ ರಾಷ್ಟ್ರೀಯ ಆದಾಯದಲ್ಲಿ ಏನೋ ಒಂದು ಸಂಪತ್ತಿದೆ, 20% ಜನ ಇಲ್ಲಿ ನೋಡಿದರೆ, ಇವ್ರು ಇದಾರಲ್ಲ 20% ಜನ ಆ ರಾಷ್ಟ್ರದ ಒಟ್ಟು ಆದಾಯ ಎಷ್ಟಿದೆ ಅಥವಾ ಸಂಪತ್ತು ಎಷ್ಟಿದೆ 20% ಹೊಂದಿದ್ರೆ, 20% ಜನ 20% ಆದಾಯವನ್ನ ಹೊಂದಿದ್ರೆ ಆ ದೇಶದ ಒಟ್ಟು ಆದಾಯದ ಶೇಕಡ ಅದೇನಾಗುತ್ತೆ, ಅಬ್ಸಲ್ಯೂಟ್ಲಿ ಏನಾಗಿದೆ, ಈಕ್ವಾಲಿಟಿ ಇದೆ. ಇದು ತೋರಿಸಿದ್ರೆ ನೋಡಿ ಲೈನ್, ಇದು ಲೈನ್ ಆಫ್ ಈಕ್ವಾಲಿಟಿ, ಇದು ಸಮಾನತೆಯ ರೇಖೆ. ಅದೇ ರೀತಿ 40% ಜನ 40% ಇನ್ಕಮ್ ಹೊಂದಿದ್ರೆ ಅದೇನಾಗುತ್ತೆ ಹೇಳಿ, ಸಮಾನತೆಯನ್ನ ತೋರಿಸುತ್ತೆ. ಅದೇ ರೀತಿ 100% ಜನ ಸಂಪತ್ತಿನ 100% ರೇಖೆ ಹೊಂದಿದ್ರೆ ಏನಾಗುತ್ತೆ, ಅದು ಲೈನ್ ಆಫ್ ಈಕ್ವಾಲಿಟಿ ತೋರಿಸಿ. ಇದು ಲೈನ್ ಆಫ್ ಈಕ್ವಾಲಿಟಿ. ಆದ್ರೆ ಯಾವುದೇ ದೇಶದಲ್ಲಿ ಈ ರೀತಿ ಇರಲು ಸಾಧ್ಯವಿಲ್ಲ. ಏನಕ್ಕಪ್ಪ ಅಂತಂದ್ರೆ, ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಗಳಿಸುವ ಆದಾಯ, ಅವನ ಕೌಶಲ್ಯ, ಒಂದು ಆರ್ಥಿಕ ನೀತಿ ಮುಂತಾದ ಒಂದು ಸಪೋರ್ಟ್ ಮೇಲೆ ಆಧಾರದ ಮೇಲೆ ಏನಾಗುತ್ತೆ, ಇನ್ನು ಈಕ್ವಾಲಿಟಿ ಇನ್ಈಕ್ವಾಲಿಟಿ ಅನ್ನೋದು ಕಾಮನ್ ಇರುತ್ತೆ. ಸೊ ಲೋರೆನ್ಸ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾನೆ, ಯಾವುದೇ ಪ್ರಪಂಚದಲ್ಲಿ ಈಕ್ವಾಲಿಟಿ ಇರಲು ಸಾಧ್ಯವಿಲ್ಲ, ಆದರೆ ಆದಾಯದ ಅಸಮಾನತೆ ಅನ್ನೋದು ಕಡಿಮೆ ಇರಬೇಕು ಅಂತ ಹೇಳ್ತಾನೆ. ಇದೇನ್ ಮಾಡ್ತಿದೆ, ಈ ರೇಖೆ ಇದೆಯಲ್ಲ, ಇದನ್ನ ಲೋರೆನ್ಸ್ ಕರ್ವ್ ಅಂತ ಹೇಳ್ತಾರೆ. ಅಂದ್ರೆ ಈ ವ್ಯಕ್ತಿ ಕೊಟ್ಟನಲ್ಲ ರೇಖೆ, ಒಂದು ಕಾನ್ಸೆಪ್ಟ್, ಅದರಿಂದ ಲೋರೆನ್ಸ್ ಕರ್ವ್ ಅಂತೇಳಿ ಕರೀತಾರೆ. ಈ ಲೋರೆನ್ಸ್ ಕರ್ವ್ ಅಂದ್ರೆ ಇಲ್ಲಿ ನೋಡಿ, ಈಕ್ವಾಲಿಟಿಗೂ ಇಲ್ಲಿಗೂ ಏನಿದೆ, ಇನ್ಈಕ್ವಾಲಿಟಿ ಇದೆ, ಆದಾಯ ಅಸಮಾನತೆ ಇದೆ, ಅಸಮಾನತೆ ನೋಡಿ. ಇಲ್ಲಿ 0% ಅಂದ್ರೆ 20% ಪೀಪಲ್ ಏನ್ ಮಾಡಿದ ಜನರಿದ್ದಾರೆ, ಇಲ್ಲಿರ್ಬೇಕಾಯ್ತು ಸಂಪತ್ತು, ಇಷ್ಟನ್ನ ಏನ್ ಮಾಡ್ಬೇಕು ಹೊಂದ್ಬೇಕಾಯ್ತು, ಬದಲಾಗಿ ರೇಖೆ ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ. ಅಂದ್ರೆ ಇವ್ರು ಏನಿದ್ದಾರೆ, ತುಂಬಾ ಬಡವರಿದ್ದಾರೆ, ಅಂದ್ರೆ ಸಂಪನ್ಮೂಲ, ಅವ್ರ ಆದಾಯ ಇಲ್ಲ ಅಂದ್ರೆ ಏನ್ ಇವರು ಬಡವರು. ಅದೇ 40% ಅಲ್ಲಿ ಏನ್ ಮಾಡಿದ್ದಾರೆ, ಆದಾಯ ಎಷ್ಟಿದೆ ಅಂದ್ರೆ ಜಸ್ಟ್ ಒಂದು 5% ಇದೆ, ಹೌದಾ. ನೆಕ್ಸ್ಟ್ 60% ನೋಡಿ, ಪಾಪ್ಯುಲೇಷನ್ ಶೇಕಡ 60% ಜನರಲ್ಲಿ ಎಷ್ಟಿದೆ, ಕೇವಲ 20% ಇದೆ. ಅದೇ ರೀತಿ ನೀವು 100% ಅಂದ್ರೆ ಇದೇನಿದೆ 100 ಈ ಕಡೆ ಇರೋದು ಏನಂತ ಅಂದ್ರೆ ರಿಚ್ ಪರ್ಸನ್ಸ್ ಅಂತ ಹೇಳ್ತಾರೆ. ಇವ್ರೇನ್ ಮಾಡಿದ್ದಾರೆ, ಬಹುಪಾಲು ಅಂತ ಏನೋ ಆ ಆದಾಯವನ್ನ ಹೊಂದಿದ್ದಾರೆ. ಸೊ ಇದು ಲೋರೆನ್ಸ್ ಕರ್ವ್ ಏನ್ ಹೇಳುತ್ತಂದ್ರೆ, ಇದು ಅಸಮಾನತೆಯನ್ನ ಹೇಳುತ್ತೆ. ಬದಲಾಗಿ ಲೋರೆನ್ಸ್ ಕರ್ವ್ ಈ ರೀತಿ ಇದ್ರೆ ಇದೇನಪ್ಪಾ ಅಂತಂದ್ರೆ ಆದಾಯದ ಅಸಮಾನತೆ ಕಡಿಮೆ ಇದೆ ಅಂತೇಳಿ ತೋರಿಸುತ್ತೆ. ಇದು ಏನ್ ಮಾಡುತ್ತೆ, ಅತಿ ಹೆಚ್ಚಿರುವುದನ್ನ ತೋರಿಸುತ್ತೆ. ಸೊ ಲೋರೆನ್ಸ್ ಕರ್ವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆದಾಯದ ಅಸಮಾನತೆಯನ್ನ ತೋರಿಸುವ ಒಂದು ನಕ್ಷೆ ಅಷ್ಟೇ. ಇದು ಅಮೆರಿಕದ ಅರ್ಥಶಾಸ್ತ್ರ ಮ್ಯಾಕ್ಸ್ ಲೋರೆನ್ಸ್ ನೀಡಿದಂತ ಒಂದು ರೇಖೆ ಏನಪ್ಪಾ ಅಂತಂದ್ರೆ ಆದಾಯದ ಅಸಮಾನತೆ ಅಥವಾ ಸಂಪತ್ತಿನ ಅಸಮಾನತೆಯನ್ನ ತೋರಿಸುವ ಒಂದು ರೇಖೆಯೇ ಲೋರೆನ್ಸ್ ಕರ್ವ್. ಇದನ್ನ ತುಂಬಾ ಸಲ ನಾನು ಹೇಳ್ತೇನೆ ನೋಡಿ, ಬಹುಬಾರಿಯಿಂದ ನಾನು ರಿಪೀಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್, ಇಟ್ಬಿಟ್ರೆ ಇನ್ನೇನು ಕೇಳಲ್ಲ. ಲೋರೆನ್ಸ್ ಕರ್ವ್ ಅಂದ್ರೆ ಒಂದು ಆದಾಯದ ಅಸಮಾನತೆಯನ್ನ ತೋರಿಸುವ ಒಂದು ರೇಖೆ ಅಂತೇಳಿ ಕೇಳ್ತಾನೆ. ಸಾಮಾನ್ಯವಾಗಿ ಇಲ್ಲಾಂದ್ರೆ ಈ ತರನು ಕೇಳ್ಬೋದು, ಲೋರೆನ್ಸ್ ಕರ್ವ್ ರೇಖೆ ಅಂದ್ರೆ ಏನು ಅಂತ ಹೇಳಿ ಆಪ್ಷನ್ಸ್ ಕೊಡ್ತಾನೆ. ಏನು, ಇದು GDP ಅನ್ನ ಅಳತೆ ಮಾಡುತ್ತೆ, ಇದು ಬಡತನವನ್ನ ಅಳತೆ ಮಾಡುತ್ತೆ, ಇದು ಆದಾಯದ ಅಸಮಾನತೆಯನ್ನ ಅಳತೆ ಮಾಡುತ್ತೆ ಅಂತೇಳಿ ಕೇಳ್ತಾನೆ. ಸೊ ಇದು ಬಡತನಕ್ಕಿಂತ ಬದಲಾಗಿ ಆದಾಯದ ಅಸಮಾನತೆಯನ್ನ ಏನ್ ಮಾಡುತ್ತೆ, ತೋರಿಸುತ್ತೆ. ನೆಕ್ಸ್ಟ್ ಗಿನಿ ಕೋ ಎಫಿಷಿಯಂಟ್, ಗಿನಿ ಗುಣಾಂಕ. ಈ ಲೋರೆನ್ಸ್ ಕರ್ವ್ ಇದೆಯಲ್ಲ, ಅದೇ ತರ ಅಂದ್ರೆ ಲೋರೆನ್ಸ್ ನೀಡಿದ ವ್ಯಕ್ತಿ ಅದೇ ತರ ಗಿನಿ ಕೋ ಎಫಿಷಿಯಂಟ್ ಅನ್ನೋದಿದೆ. ಇದು ಡೆವಲಪ್ಡ್ ಬೈ ಇಟಾಲಿಯನ್ ಸ್ಟ್ಯಾಟಿಸ್ಟಿಷಿಯನ್ ಕೊರೆಡೋ ಗಿನಿ. ಈ ಇಟಲಿ ಅರ್ಥಶಾಸ್ತ್ರಜ್ಞ ಕೊರೆಡೋ ಗಿನಿ ಇದೆಯಲ್ಲ, ಈ ವ್ಯಕ್ತಿ ಏನ್ ಮಾಡಿದಾನೆ, ಈ ಗಿನಿ ಕೋಎಫಿಷಿಯಂಟ್ ಅನ್ನ ನೀಡಿದ್ದಾನೆ 1912ರಲ್ಲಿ. ಇಟ್ ಈಸ್ ಆಫ್ಟೆನ್ ಯೂಸ್ಡ್ ಎಸ್ ದ ಗೇಜ್ ಆಫ್ ಎಕನಾಮಿಕ್ ಇನ್ಇಕ್ವಾಲಿಟಿ ಮೆಜರಿಂಗ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆರ್ ಲೆಸ್ ಕಾಮನ್ಲಿ
ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಪಾಪ್ಯುಲೇಷನ್. ಈ ಗಿನಿ ಕೋಎಫಿಷಿಯಂಟ್ ಕೂಡ ಲೊರೆನ್ಸ್ ಕರ್ವ್ ರೀತಿ ಏನ್ ಮಾಡ್ತಿದೆ, ಅದ ಆದಾಯದ ಅಸಮಾನತೆಯ ಏನ್ ಮಾಡ್ತಿದೆ, ಅಂತರವನ್ನ ಏನು ಅಂದ್ರೆ ಎಷ್ಟು ಆದಾಯದ ಅಸಮಾನತೆ ಸಂಪತ್ತಿದೆ ಅನ್ನೋದ್ರಲ್ಲಿ ಏನು ಇಂದು ಅಳತೆ ಮಾಡುತ್ತೆ. ಅಂದ್ರೆ ಸಂಪನ್ಮೂಲಗಳು ಎಷ್ಟು ಯಾವ ರೀತಿ ಇದು ವರ್ಗಾವಣೆ ಆಗಿದೆ ಜನರ ನಡುವೆ, ವಿವಿಧ ರೀತಿಯ ಸಂಪನ್ಮೂಲಗಳು ಜನರು ಎಷ್ಟು ಹೊಂದಿದ್ದಾರೆ ಅನ್ನೋದನ್ನ ಏನ್ ಮಾಡುತ್ತೆ, ಇದನ್ನ ಅಳತೆ ಮಾಡುತ್ತೆ. ದ ಕೋಎಫಿಷಿಯಂಟ್ ರೇಂಜ್ ಫ್ರಮ್ 0 to 1 ಅಂದ್ರೆ ಅದನ್ನ ಏನ್ ಮಾಡ್ತಿದ್ದಾನೆ, ಒಂದು 0 ಮತ್ತು 1 ನಡುವೆ ಏನ್ ಮಾಡ್ತಾನೆ, ಈ ಗಿನಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಅಸಮಾನತೆಯನ್ನ ತೋರಿಸ್ತಾನೆ. ಪಾಯಿಂಟ್ 0 to 1 ಪಾಯಿಂಟ್ ಸಾಮಾನ್ಯವಾಗಿ 0 ಇಂದ 0.1, 0.2, 0.3 ಅಂತೇಳಿ ಹೇಳ್ತಾನೆ. ಈ 0 ಫುಲ್ 0 ಇದನ್ನ ಏನಂತ ಅಂತಂದ್ರೆ ಆದಾಯದ ಸಮಾನತೆ ಅಥವಾ ಸಂಪನ್ಮೂಲದ ಸಮಾನತೆಯನ್ನ ಈ 0 ತೋರಿಸುತ್ತೆ. ಅದೇ 1 ಏನ್ ಹೇಳುತ್ತೆ ಅಂದ್ರೆ ತುಂಬಾ ಅಸಮಾನತೆ ಇದೆ ಅಂತ ಹೇಳುತ್ತೆ. 0.1 ಇದ್ರೆ ಸ್ವಲ್ಪ ಏನೋ ಆದಾಯದ ಅಸಮಾನತೆ ಇದೆ, 2 ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, 0.3 ಇದ್ರೆ ಇನ್ನೂ ಅಸಮಾನತೆ ಜಾಸ್ತಿ ಇದೆ ಅಂತ. ಸೊ 0.5, 6 ಹಿಂಗ್ ಹೋದಂಗೆಲ್ಲ ಏನಾಗುತ್ತೆ, ಅಸಮಾನತೆ ಅತಿ ಹೆಚ್ಚು ಆಗ್ತಿದೆ ಅಂತ ಹೇಳಿ ಇದನ್ನ ತೋರಿಸುತ್ತೆ. ಸೊ 1 ರೆಪ್ರೆಸೆಂಟಿಂಗ್ ಪರ್ಫೆಕ್ಟ್ ಇನ್ಇಕ್ವಾಲಿಟಿ. ಸೊ 1 ಏನ್ ಹೇಳುತ್ತೆ, ಪರಿಪೂರ್ಣ ಅಸಮಾನತೆಯನ್ನ ತೋರಿಸುತ್ತೆ. ಸೊ ಇದು ಗಿನಿ ಕೋಎಫಿಷಿಯಂಟ್ ರೇಖೆ. ಇದು ಏನಿದೆ ಗ್ರಾಫ್ಸ್ ಇದೆ, ಈ 0 ನೋಡಿ ಹಸಿರು ರೇಖೆ ಗ್ರೀನ್ ಕಲರ್ ಏನಿದೆ, ಇದು ಲೈನ್ ಆಫ್ ಈಕ್ವಾಲಿಟಿ ತೋರಿಸ್ತಿದೆ. ಇಲ್ಲಿ ಇದು 0 ಇದೆ ನೋಡಿ, ಇದು ಏನ್ ಮಾಡ್ತಿದೆ, ಪರಿಪೂರ್ಣ ಸಮಾನತೆ. ಇದು ಇಲ್ಲಿ ಬರುತ್ತೆ ನೋಡಿ, ಇದು 1 ಇಲ್ಲಿ ಬರುತ್ತಲ್ಲ, ಇದು 0, 1 ಏನಿದೆ ಪರಿಪೂರ್ಣ ಅಸಮಾನತೆ. ಸೊ ಇಲ್ಲಿ ಮಿಡಲ್ ಇದ್ರೆ ಇದು ಮಧ್ಯದಲ್ಲಿದೆ ಅಂದ್ರೆ ಅಸಮಾನತೆ ಪರವಾಗಿಲ್ಲ ಮೀಡಿಯಂ ಅಲ್ಲಿ ಇದೆ ಅಂತ. ಈ ಕಡೆ ಹೋದಷ್ಟು ಏನಾಗುತ್ತೆ, ಹೋದಷ್ಟು ಅಸಮಾನತೆ ಕಡಿಮೆ ಇದೆ ಅಂತೇಳಿ, ಈ ಕಡೆ ಹೋದಷ್ಟು ಆದಾಯದ ಅಸಮಾನತೆ ಅತಿ ಹೆಚ್ಚಿದೆ ಅಂತೇಳಿ ಕರೀತಾನೆ. ನೋಡಿ ಇದು ಲೊರೆನ್ಸ್ ಕರ್ವ್ ಏನ್ ಮಾಡ್ತಿದೆ, ಇದು ಲೊರೆನ್ಸ್ ಕರ್ವ್ ಅಂದ್ರೆ ಇದು ಗಿನಿ ಕೋಎಫಿಷಿಯಂಟ್ ಏನಿದೆ ಲೊರೆನ್ಸ್ ಕರ್ವ್ ಮೇಲೆ ಏನ್ ಮಾಡಿದ್ದಾರೆ ತಗೊಂಡಿದ್ದಾರೆ. ಆ ಲೊರೆನ್ಸ್ ಕರ್ವ್ ಏನ್ ಮಾಡಿದ್ದಾರೆ, ಜಸ್ಟ್ 1, 0, 1, 2, 1, 0.1, 0.2, 0.3 ಅಂತೇಳಿ ಏನ್ ಹೇಳಿದ್ರೆ ಗುಣಾಂಕ ಏನು ಕೋಎಫಿಷಿಯಂಟ್ ನ ನೀಡಿದ್ದಾರೆ ಜಸ್ಟ್. ಸೊ ಈ ಗಿನಿ ಕೋಎಫಿಷಿಯಂಟ್ ಲೊರೆನ್ಸ್ ಕರ್ವ್ ಏನ್ ಹೇಳುತ್ತೆ ಅಂದ್ರೆ ಆದಾಯದ ಅಸಮಾನತೆ ಅಥವಾ ಸಂಪನ್ಮೂಲದ ಅಸಮಾನತೆಯನ್ನ ಏನ್ ಮಾಡುತ್ತೆ, ನಕ್ಷೆ ಮೂಲಕ ತೋರಿಸುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಎಸ್ಟಿಮೇಷನ್ ಆಫ್ ಪಾವರ್ಟಿ ಇನ್ ಇಂಡಿಯಾ. ಭಾರತದಲ್ಲಿ ಬಡತನದ ಅಂದಾಜು. ಸೊ ಭಾರತದಲ್ಲಿ ಯಾವಾಗ ಬಡತನವನ್ನ ಅಂದಾಜು ಮಾಡಿದ್ರು ಅಂತೇಳಿ ನಾವು ಇವಾಗ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಬಡತನವನ್ನ ಅಂದಾಜು ಮಾಡ್ತಾರೆ ಅಂದ್ರೆ, ಪ್ಲಾನಿಂಗ್ ಮಾಡ್ಬೇಕಾರೆ ಎಕಾನಮಿ ಪ್ಲಾನಿಂಗ್ ನಾವೇನ್ ಮಾಡ್ತೀವಿ, 5 year ಪ್ಲಾನ್ ಬರ್ತಾವಲ್ಲ, ಎಕಾನಮಿ ಪ್ಲಾನಿಂಗ್ ಅಂದ್ರೆ ಏನು ಅಂದ್ರೆ, ಒಂದು ನಮ್ಮಲ್ಲಿ ಸಂಪನ್ಮೂಲಗಳಿವೆ, ಆದ್ರೆ ಅದೇನಿದ್ರೆ ಸಂಪನ್ಮೂಲದ ಕೊರತೆ ಇದೆ. ಸೊ ಆ ಕೊರತೆ ಸಂಪನ್ಮೂಲ ಇರ್ಬೇಕಾದ್ರೆ ಕೊರತೆ ಇದೆಯಲ್ಲ, ಅದರಿಂದ ನಾವು ಏನ್ ಮಾಡುತ್ತೆ, ಸಂಪನ್ಮೂಲಗಳನ್ನು ನಾವು ಸಮರ್ಪಕವಾಗಿ ಬಳಸ್ಕೋಬೇಕಾಗತ್ತೆ. ನಾವು ಭಾರತದಲ್ಲಿ ಬಡತನವನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಬಡತನ ಇದೆ, ಎಷ್ಟಿದೆ, ಎಷ್ಟು % ಇದೆ ಅಂತ ನಾವೇ ತಿಳ್ಕೊಬೇಕಾಗತ್ತೆ. ಆವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಆ ತಿಳ್ಕೊಳ್ಳೋದ್ರಿಂದ ನಾವು ಎಕಾನಮಿಲಿ ಪ್ಲಾನಿಂಗ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ, ಯೋಜನೆ ಮಾಡೋಕೆ. ಸೊ ಫಸ್ಟ್ ಟೈಮ್ ಭಾರತದಲ್ಲಿ ಬಡತನವನ್ನ ಅಂದಾಜು ಮಾಡೋದು ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ. ಏನು 1880ರ ದಶಕದಲ್ಲಿ ಏನ್ ಮಾಡ್ತಾರೆ, ದಾದಾಬಾಯಿ ನವರೋಜಿ ಅವರು ಭಾರತವನ್ನ ಅಂದಾಜು ಮಾಡ್ತಾರೆ. ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ ಅಂತೇಳಿ ಒಂದು ಗ್ರಂಥದ ಮೂಲಕ ಏನ್ ಮಾಡ್ತಾರೆ, ಡ್ರೈನ್ ಆಫ್ ವೆಲ್ತ್ ಥಿಯರಿಯನ್ನ ಮಂಡಿಸ್ತಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತ, ವೆರಿ ವೆರಿ ಇಂಪಾರ್ಟೆಂಟ್. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೆ ಏನು ಅಂತೇಳಿ ಕೇಳ್ತಾರೆ. ಇದನ್ನ ಈ ಕಾನ್ಸೆಪ್ಟ್ ಕೊಟ್ಟವ್ರು ಯಾರು ಅಂತ ಕೂಡ ಹೇಳ್ತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಡ್ರೈನ್ ಆಫ್ ವೆಲ್ತ್ ಥಿಯರಿ. ಸೊ ದಾದಾಬಾಯಿ ನವರೋಜಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಬ್ರಿಟಿಷರು ಏನಿದ್ದಾರೆ ಇವರು ತಮ್ಮ ಗಳಿಸಿದ ಆದಾಯವನ್ನ ಏನ್ ಮಾಡ್ತಾರೆ, ತಮ್ಮ ದೇಶಗಳಿಗೆ ಕೊಂಡು ಹೋಗ್ತಾರೆ. ನಮ್ಮ ದೇಶದಲ್ಲಿ ರಾ ಮೆಟೀರಿಯಲ್ಸ್ ಗಳನ್ನ ಏನ್ ಮಾಡ್ತಾರೆ, ಕಚ್ಚಾ ವಸ್ತುಗಳನ್ನ ಕಡಿಮೆ ದರದಲ್ಲಿ ಏನ್ ಮಾಡ್ತಾರೆ, ಇಂಗ್ಲೆಂಡ್ಗೆ, UK ಗೆ ಏನ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಅದರ ಬದಲಾಗಿ UK ಲಿ ತಯಾರಾದ ನಮ್ಮ ಕಚ್ಚಾ ವಸ್ತುಗಳನ್ನ ತಗೊಂಡು ಭಾರತಕ್ಕೆ ಬಂದಂತ ಸಿದ್ಧ ವಸ್ತುಗಳನ್ನ ಏನ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಲಾಭ ಸಿಗಲ್ಲ. ಅದರಿಂದಾನೆ ನಮ್ಮ ಸಂಪತ್ತು ಏನ್ ಮಾಡ್ತು, ಬೇರೆ ದೇಶಕ್ಕೆ ಹೋಯ್ತು. ಇಲ್ಲಿ ಕಚ್ಚಾ ವಸ್ತು ತಗೊಂಡು ಹೋಗಿ ಇಂಗ್ಲೆಂಡ್ ಅಲ್ಲಿ ತಯಾರು ಮಾಡಿ ಮತ್ತೆ ನಮ್ಗೆ ಮಾರಿದ್ರೆ ಇಂಗ್ಲೆಂಡ್ ಅಲ್ಲಿ ಇರೋರ್ಗೆ ಏನಾಗುತ್ತೆ, ಉದ್ಯೋಗ ಸಿಗುತ್ತೆ. ಸೊ ಈ ರೀತಿ ಆಮೇಲೆ ನಾವು ಬ್ರಿಟಿಷರ್ ನೀಡಿದಂತ ಒಂದು ಆದಾಯ ಇವೆಲ್ಲ ಏನ್ ಮಾಡ್ತೀವಿ ಕೂಡ ಅವರು ತಮ್ಮ ಬಂದಂತ ಆದಾಯದಲ್ಲಿ ಖರ್ಚು ಮಾಡ್ತಿರಲ್ಲ, ಅದನ್ನ ಬದಲಾಗಿ ನಮ್ಮ ಮೇಲೆ ಮತ್ತೆ ಟ್ಯಾಕ್ಸ್ ಹಾಕಿ ಏನ್ ಮಾಡ್ತಿರು, ಅವರ ವೇತನ ಸ್ಯಾಲರಿಯನ್ನ ಪಡಿತಿದ್ರು ಈ ಮೂಲಕ. ಆಮೇಲೆ ಭಾರತದ ಕೈಗಾರಿಕೆಗಳಿಗೆ ಏನ್ ಮಾಡ್ತಿರಲ್ಲ, ಉತ್ತೇಜನ ನೀಡ್ತಿರಲ್ಲ, ಅವ್ರಿಗೆ ಏನ್ ಮಾಡ್ತಾ ಇರ್ತಾರೆ,
ತೆರಿಗೆಗಳನ್ನ ಹಾಕ್ತಾ ಇರ್ತಾರೆ, ಡ್ಯೂಟಿಗಳು ಹಾಕ್ತಾ ಇರ್ತಾರೆ. ನಾವೇನಾರ ಫಾರಿನ್ ದೇಶಕ್ಕೆ ಏನಾರ ಹೊರಗಡೆ ರಫ್ತು ಮಾಡ್ತೀವಿ ಅಂದ್ರೆ ಡ್ಯೂಟಿ ಇತ್ತು. ಅದೇ ಇಂಗ್ಲೆಂಡ್ ಇಂದ ಏನಾರ ಡ್ಯೂಟಿ ನಾವು ಭಾರತಕ್ಕೆ ಆಮದು ಹೋಗ್ತಿದ್ರೆ ಏನ್ ಮಾಡ್ತಾರೆ, ಕಡಿಮೆ ಡ್ಯೂಟಿ ಹಾಕ್ತಾರೆ, ಇಲ್ಲ ಅಥವಾ ಡ್ಯೂಟಿ ಫ್ರೀ ಇರುತ್ತೆ. ಸೊ ಈ ರೀತಿ ಏನ್ ಮಾಡ್ತಿದ್ರು, ನಮ್ಮ ರಫ್ತುವನ್ನ ಉತ್ತೇಜನವನ್ನ ತಡಿತಿದ್ರು. ಸೊ ನಮ್ಮಲ್ಲಿ ಆಮದು ಹೆಚ್ಚಾಗೋ ರೀತಿ ಮಾಡಿದ್ರು. ಇದೇನಾಗುತ್ತೆ, ಭಾರತದಲ್ಲಿ ಬಡತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ದಾದಾಬಾಯಿ ನವರೋಜಿ ಹೇಳ್ತಾರೆ. ಸೊ ದಾದಾಬಾಯಿ ನವರೋಜಿಯ ಗ್ರಂಥ ಯಾವ್ದಪ್ಪ ಅಂತಂದ್ರೆ, ಅವ್ರು ಬರೆದ ಗ್ರಂಥ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ. ಸೊ ಡ್ರೈನ್ ಆಫ್ ವೆಲ್ತ್ ಥಿಯರಿ ಕೊಟ್ಟವರು ದಾದಾಬಾಯಿ ನವರೋಜಿ. ಸೊ ನೆಕ್ಸ್ಟ್ ನಂತರ 1938ರಲ್ಲಿ ದ ಪ್ಲಾನಿಂಗ್ ಕಮಿಟಿ ಅನ್ನೋದು ಏನ್ ಮಾಡುತ್ತೆ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹರಿಪುರ ಕಾಂಗ್ರೆಸ್ ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಸೊ INC ಅಧ್ಯಕ್ಷ ಯಾರಪ್ಪ ಅಂತಂದ್ರೆ 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಹರಿಪುರ ಕಾಂಗ್ರೆಸ್ ಅಧಿವೇಶನ. ಆ ಅಧಿವೇಶನದ ಏನ್ ಮಾಡ್ತಾರೆ, ಜನರ ಅಂದ್ರೆ ಏನು ಸಾಮಾನ್ಯ ಮಾಸ್ ಪೀಪಲ್ ಇದಾರಲ್ಲ ಅವರ ಮೂಲಭೂತ ಸೌಲಭ್ಯಗಳ ಗುಣಮಟ್ಟವನ್ನ ಏನ್ ಮಾಡ್ಬೇಕು, ವೃದ್ಧಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಟೈಮ್ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನ, ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಶ್ರೀ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಏನ್ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ನೇಮಕ ಮಾಡ್ತಾರೆ. ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು. ವೆರಿ ವೆರಿ ಇಂಪಾರ್ಟೆಂಟ್. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡ್ತಾರೆ, ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ನೇಮಕ ಮಾಡ್ತಾರೆ. ಅಂದ್ರೆ ಇದು ಬಿಫೋರ್ ಭಾರತ ಸ್ವತಂತ್ರ ಗಳಿಸೋಕ್ಕಿಂತ ಮುಂಚೆ ಎಸ್ಟಿಮೇಷನ್ ಆಫ್ ಪಾವರ್ಟಿ ಇನ್ ಇಂಡಿಯಾ. ಅಂದ್ರೆ ಈ ಪ್ಲಾನಿಂಗ್ ಕಮಿಟಿಲಿ ಏನ್ ಮಾಡ್ತಾರೆ ಅಂದ್ರೆ ಬಡತನವನ್ನು ಅಂದಾಜು ಮಾಡಿ ಭಾರತದಲ್ಲಿ ಎಷ್ಟು ಬಡತನ ಇದೆ, ಅದಕ್ಕೆ ಯೋಜನೆಗಳು ಏನ್ ಮಾಡ್ಬೇಕು, ಅವ್ರ ಗುಣಮಟ್ಟ ಜೀವನವನ್ನ ಹೇಗೆ ಅಭಿವೃದ್ಧಿ ಮಾಡ್ಬೇಕು, ಅವರಿಗೆ ಯಾವ ರೀತಿ ಉದ್ಯೋಗವನ್ನ ನೀಡಬೇಕು ಅಂತ ಹೇಳಿ ಏನ್ ಮಾಡ್ತವೆ, ವರದಿಯನ್ನ ನೀಡುತ್ತೆ. ನೆಕ್ಸ್ಟ್, ಆಫ್ಟರ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ಭಾರತ ಸ್ವತಂತ್ರವನ್ನ ಗಳಿಸಿದ ನಂತರ ಭಾರತದಲ್ಲಿ ಬಡತನವನ್ನ ಅಂದಾಜು ಯಾರು ಮಾಡ್ತಾರಪ್ಪ ಅಂದ್ರೆ 1961ರಲ್ಲಿ VM ದಾಂಡೇಕರ್ ಮತ್ತು ನೀಲ್ ಕಾಂತ್ ರಾತ್ ಕಮಿಟಿ ಇವರು 1961ರಲ್ಲಿ ದಾಂಡೇಕರ್ ಮತ್ತು ನೀಲ್ ಕಾಂತ್ ಸಮಿತಿಯನ್ನ ಏನ್ ಮಾಡ್ತಾರೆ, ಪ್ಲಾನಿಂಗ್ ಕಮಿಷನ್ ಏನಂದ್ರೆ ಭಾರತ ಸರ್ಕಾರದ ಯೋಜನಾ ಆಯೋಗ ಏನ್ ಮಾಡುತ್ತೆ, ನೇಮಕ ಮಾಡುತ್ತೆ. ಈ ಪಾವರ್ಟಿ ಬಡತನವನ್ನು ಅಂದಾಜು ಮಾಡಲು ಯಾವ ಮಾನದಂಡಗಳನ್ನ ಬಳಸಬೇಕು ಅಂತ ಹೇಳಿ ಏನ್ ಮಾಡುತ್ತೆ, ಪ್ಲಾನಿಂಗ್ ಕಮಿಷನ್. ನೆನ್ಪಿಡ್ಲಿ, ಪ್ಲಾನಿಂಗ್ ಕಮಿಷನ್ ಯಾರು ಅಪಾಯಿಂಟ್ ಮಾಡಿದ್ರು ಅಂದ್ರೆ ಯೋಜನಾ ಆಯೋಗ. ಸೊ ಯಾವಾಗ ಅಂತಂದ್ರೆ 1960-61ರಲ್ಲಿ. ನಂತರ 1973-74ರಲ್ಲಿ ವೈಕೆ ಅಲಾಗ್ ಸಮಿತಿಯ ಏನ್ ಮಾಡುತ್ತೆ, ಪ್ಲಾನಿಂಗ್ ಕಮಿಷನ್ ನೇಮಕ ಮಾಡುತ್ತೆ ಈ ವೈಕೆ ಅಲಾಗ್ ಅನ್ನೋ ವ್ಯಕ್ತಿಯ ಮೂಲಕ. ಸೊ ಈ ವೈಕೆ ಅಲಾಗ್ ನಂತರ 1974ರಲ್ಲಿ ಮತ್ತೆ ಏನ್ ಮಾಡುತ್ತೆ, DT ಲಕ್ಡಾವಾಲಾ ಕಮಿಟಿ 1973-74ರಲ್ಲಿ. ಕಾನ್ಸೆಪ್ಟ್ ನೆನಪಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್. ಎಕನಾಮಿಕ್ಸ್ ಬೇಸ್ಡ್ ಕ್ವಶನ್ ಅಲ್ಲಿ ಏನಾಗುತ್ತೆ, ಈ ತರ ರಿಪೀಟೆಡ್ ಕ್ವಶನ್ ಗಳಾಗ್ತವೆ. DK ಲಕ್ಡವಾಲ್ ಮತ್ತು ವೈಕೆ ಅಲಾಗ್ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ, ಭಾರತದಲ್ಲಿ ಬಡತನದ ಅಂದಾಜು ಅಥವಾ ನಿರುದ್ಯೋಗ ಅಥವಾ ಏನೋ ಒಂದು ಬೇರೆ ರೀತಿ ಕೊಡಬಹುದು, ಆ ಮುಂತಾದ ವಿಷಯಗಳನ್ನು ನಮ್ಗೆ ಮುಂತಾದ ವಿಷಯಗಳಿಗೆ ಆಪ್ಷನ್ಸ್ ಕೊಟ್ಟು ನಮ್ಗೆ ಕನ್ಫ್ಯೂಸ್ ಮಾಡ್ತಾನೆ. ಸೊ ಭಾರತದಲ್ಲಿ ಬಡತನವನ್ನ ಅಂದಾಜು ಮಾಡಲು ಈ ವೈಕೆ ಅಲಾಗ್ ಅಥವಾ DK ಲಕ್ಡವಾಲ್ ಕಮಿಟಿಗಳನ್ನ 1973-74ರಲ್ಲಿ ಏನ್ ಮಾಡುತ್ತೆ, ಯೋಜನಾ ಆಯೋಗ ನೇಮಕ ಮಾಡುತ್ತೆ. ನೆನಪಿರ್ಲಿ, ಈ ವೈಕೆ ಅಲಾಗ್ ಮತ್ತು DK ಲಕ್ಡವಾಲ್ ಕಮಿಟಿ ಏನ್ ಮಾಡುತ್ತೆ, ಕ್ಯಾಲರಿ ಇಂಟೇಕ್ ಅಂದ್ರೆ ಪ್ರತಿನಿತ್ಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ಆಹಾರವನ್ನ ಸೇವನೆ ಮಾಡ್ತಾರಲ್ಲ, ಆಹಾರ ಸೇವನೆ ಮಾಡ್ಬೇಕಾದ್ರೆ ಕ್ಯಾಲರಿಗಳು ಎಷ್ಟು ತಗೋತಿದ್ರ ಅನ್ನೋದ್ರ ಮೇಲೆ ಏನ್ ಮಾಡುತ್ತೆ, ಆ ಮಾನದಂಡದ ಮೇಲೆ ಬಡತನವನ್ನ ಅಂದಾಜು ಮಾಡುತ್ತೆ. ಈ ಲಕ್ಡವಾಲ್ ಕಮಿಟಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿನಿತ್ಯ 2250 ಕ್ಯಾಲರಿ ಗಿಂತ ವ್ಯಕ್ತಿ ಏನಾರ ಆಹಾರ ಕಡಿಮೆಯನ್ನ ಸೇವನೆ ಮಾಡ್ತಿದ್ರೆ ಆ ವ್ಯಕ್ತಿ ಬಡವ ಅಂತೇಳಿ DK ಲಕ್ಡವಾಲ್ ಮತ್ತು ಕಮಿಟಿ ಏನ್ ಹೇಳುತ್ತೆ. ಈ ವೈಕೆ ಅಲಾಗ್ ಮತ್ತು DK ಲಕ್ಡವಾಲ್ ಕಮಿಟಿ ಏನ್ ಮಾಡುತ್ತೆ, ಕ್ಯಾಲರಿ ಮೇಲೆ ಹೇಳುತ್ತೆ. ಈ DK ಲಕ್ಡವಾಲ್ ಕಮಿಟಿ ಎಷ್ಟು ಹೇಳುತ್ತೆ ಅಂದ್ರೆ 2250 ಕ್ಯಾಲರೀಸ್ ಅಂತೇಳಿ ಹೇಳುತ್ತೆ. ಅವಾಗ್ಲೇ ಹೇಳಿದೆ, ಪಾವರ್ಟಿ ಲೈನ್ ಏನ್ ಹೇಳುತ್ತೆ, ಕ್ಯಾಲರಿ ಅಥವಾ ಆದಾಯದ ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮಂತ್ಲಿ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಪಾವರ್ಟಿ ಲೈನ್ ನಾವು ತಿಳ್ಕೊತೀವಿ. ನಂತರ 2004-2005ರಲ್ಲಿ NSO ಏನ್ ಮಾಡುತ್ತೆ, 61ನೇ ರೌಂಡ್ ಮಾಡಿ ಭಾರತದಲ್ಲಿ ಬಡತನವನ್ನ ಅಂದಾಜು ಮಾಡುತ್ತೆ. ಅದೇ ತರ ಸುರೇಶ್ ತೆಂಡೂಲ್ಕರ್ ಕಮಿಟಿ 2009
ಅದರಲ್ಲಿ ಯೋಜನಾ ಆಯೋಗ ಏನ್ ಮಾಡುತ್ತೆ, ಸುರೇಶ್ ತೆಂಡೂಲ್ಕರ್ ಸಮಿತಿಯನ್ನ ಏನ್ ಮಾಡುತ್ತೆ, ನೇಮಕ ಮಾಡುತ್ತೆ. ಯೋಜನಾ ಆಯೋಗ, ಸುರೇಶ್ ತೆಂಡೂಲ್ಕರ್ ಕಮಿಟಿ. ಸುರೇಶ್ ತೆಂಡೂಲ್ಕರ್ ಕಮಿಟಿ ಏನ್ ಮಾಡುತ್ತೆ, 2004-5 ಮೂಲ ವರ್ಷವಾಗಿ, ಇಲ್ಲೇನಿದೆ ಇದು ಸಾರಿ, ಇದು ತೆಂಡೂಲ್ಕರ್ ಕಮಿಟಿ ನೇಮಕ ಆಗಿದೆ 2009. 2004 ಏನ್ ಮಾಡುತ್ತೆ, ಮೂಲ ಆಧಾರ ವರ್ಷವನ್ನ ಪರಿಗಣಿಸಿ ಏನ್ ಮಾಡುತ್ತೆ, ಭಾರತದಲ್ಲಿ ಬಡತನವನ್ನ ಅಂದಾಜು ಮಾಡುತ್ತೆ. ಇವು ತೆಂಡೂಲ್ಕರ್ ಕಮಿಟಿ ನೇಮಕ ಮಾಡಿದ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಬಡತನ ಅಂದಾಜು ಮಾಡ್ಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಪನ ಮಾಡ್ಬೇಕು ಅಂತ ಹೇಳಿ ಸಜೆಸ್ಟ್ ಮಾಡುತ್ತೆ. ಆ ಮಾಪನದ ಮೇಲೆ ಬಡತನವನ್ನ ಏನ್ ಮಾಡುತ್ತೆ, ಅಂದಾಜು ಮಾಡುತ್ತೆ. ಈ ಸುರೇಶ್ ತೆಂಡೂಲ್ಕರ್ ಕಮಿಟಿ ಏನ್ ಮಾಡುತ್ತೆ, ಮೊದಲ ಬಾರಿಗೆ ಕ್ಯಾಲರಿಯ ಬದಲಾಗಿ ತಲಾ ವೆಚ್ಚದ ಮೇಲೆ ಏನ್ ಮಾಡುತ್ತೆ, ಭಾರತದಲ್ಲಿ ಬಡತನವನ್ನ ಅಂದಾಜು ಮಾಡಬೇಕು ಅಂತ ಹೇಳಿ ತನ್ನ ವರದಿಯನ್ನ ನೀಡುತ್ತೆ. ಸುರೇಶ್ ತೆಂಡೂಲ್ಕರ್ ಕಮಿಟಿ ಏನ್ ಮಾಡುತ್ತೆ, ತಲಾ ವೆಚ್ಚದ ಮೇಲೆ ಮೊದ್ಲೇನ್ ಮಾಡ್ತಿದ್ವು, ಕ್ಯಾಲರಿಯನ್ನ ಒಂದು ಪ್ರತಿನಿತ್ಯ ಆಹಾರದಲ್ಲಿ ಎಷ್ಟು ಕ್ಯಾಲರಿ ಇರಬೇಕು, ಒಂದು ದಿನಕ್ಕೆ ಎಷ್ಟು ಕ್ಯಾಲರಿ ಬೇಕು ಅನ್ನೋದ್ರ ಮೇಲೆ ನಾವ್ ಏನ್ ಮಾಡ್ತಿದ್ವು, ಅಳತೆ ಮಾಡ್ತಿದ್ವು. ಅದ್ರ ಬದಲಾಗಿ ಏನ್ ಮಾಡುತ್ತೆ ಸುರೇಶ್ ತೆಂಡೂಲ್ಕರ್ ಕಮಿಟಿ, ತಲಾ ವೆಚ್ಚ ತಿಂಗಳಿಗೆ ಅಥವಾ ದಿನಕ್ಕೆ ಇಷ್ಟು ತಲಾ ವೆಚ್ಚ ವ್ಯಕ್ತಿ ಬೇಕೇ ಬೇಕು ಅಂತ ಹೇಳಿ ಹೇಳುತ್ತೆ. ಅದಕ್ಕಿಂತ ಕಡಿಮೆ ವೆಚ್ಚ ಮಾಡ್ತಿದ್ರೆ ಆ ವ್ಯಕ್ತಿ ಬಡವ ಅಂತ ಹೇಳುತ್ತೆ. ಅದೇನ್ ಹೇಳ್ತಂದ್ರೆ, ದಿನಕ್ಕೆ 33 ರೂಪಾಯಿ, ಒಬ್ಬ ವ್ಯಕ್ತಿ ದಿನಕ್ಕೆ 33 ರೂಪಾಯಿ ಏನೋ ಸಂಪಾದನೆ ಅಂದ್ರೆ ವೆಚ್ಚವನ್ನ ಮಾಡ್ತಿಲ್ಲ ಅಂತಂದ್ರೆ ಆತ ಬಡವ ಅಂತ ಹೇಳುತ್ತೆ. ಅದೇ ರೀತಿ ತಿಂಗಳಿಗೆ 816 ರೂಪಾಯಿ. ಈ 816 ಎಲ್ಲಿ ಗೊತ್ತಾ, ಗ್ರಾಮೀಣ ಪ್ರದೇಶ, ರೂರಲ್ ಏರಿಯಾಸ್. ಅದೇ ರೀತಿ ಇಲ್ಲಿ 1000 ಇದೆ ನೋಡಿ, ಈ 1000 ಎಲ್ಲಿ ಅಂತಂದ್ರೆ ನಗರ ಪ್ರದೇಶಗಳಲ್ಲಿ. ಸೊ ದಿನಕ್ಕೆ 33, ತಿಂಗಳೇ ಮಂತಿನ ಮಾಸಿಕ ಲೆಕ್ಕ ತಗೊಂಡ್ರೆ ಗ್ರಾಮೀಣ ಪ್ರದೇಶಗಳಿಗೆ 816 ರೂಪೀಸು, ನಗರ ಪ್ರದೇಶಗಳಿಗೆ 1000 ಏನು ಮಾಸಿಕ ವೆಚ್ಚವನ್ನ ಮಾಡ್ತಿದ್ರೆ ಅವರು ಬಡವರಲ್ಲ ಅಂತ ಹೇಳಿ ಹೇಳುತ್ತೆ. ಅದಕ್ಕಿಂತ ಕಡಿಮೆ ವೆಚ್ಚ ಮಾಡ್ತಿದ್ರೆ ಅವರು ಬಡವರು ಅಂತ ಹೇಳಿ ಹೇಳುತ್ತೆ. ಅದ್ರ ಪ್ರಕಾರ ಸುರೇಶ್ ತೆಂಡೂಲ್ಕರ್ ಸಮಿತಿ ಪ್ರಕಾರ ಭಾರತದಲ್ಲಿ ಬಡತನ 29.8% ಏನು ಬಡವರಿದ್ದಾರೆ ಅಂತೇಳಿ ಹೇಳುತ್ತೆ. ಸೊ ಒಟ್ಟು ಭಾರತದಲ್ಲಿ 100 ಜನ ಇದ್ರೆ 30 ಜನ ಏನಿದ್ದಾರೆ ಬಡವರು ಅಂತೇಳಿ ಸುರೇಶ್ ತೆಂಡೂಲ್ಕರ್ ಸಮಿತಿ ಏನ್ ಮಾಡುತ್ತೆ, ಹೇಳುತ್ತೆ. ಸೊ ಈ ಸಮಯದಲ್ಲಿ ಭಾರತದಲ್ಲಿ ಏನಾಗುತ್ತೆ, 30% ಬಡವರು ಇದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಬಡವರು ಹೊಂದಿದ್ದಾರೆ ಅಂತೇಳಿ ಇದು ಏನ್ ಮಾಡುತ್ತೆ, ತೆಂಡೂಲ್ಕರ್ ಕಮಿಟಿ ಮೇಲೆ ನೆಗೆಟಿವ್ ಏನ್ ಮಾಡುತ್ತೆ, ಕ್ರಿಟಿಸಮ್ ಬರ್ತದೆ ತುಂಬಾ. ಅಂದ್ರೆ ಆ ಸರ್ಕಾರಕ್ಕೆ ಏನಾಗುತ್ತೆ, ವಿರೋಧ ಪಕ್ಷಗಳು ಭಾರತದಲ್ಲಿ ಬಡತನ ಇದೆ, ಇದಕ್ಕೆ ಕಾರಣ ಅಂದ್ರೆ ಆಗ ಪ್ರಸ್ತುತ ಇದ್ದ ಸರ್ಕಾರಗಳು ಅಂತೇಳಿ ಏನ್ ಮಾಡ್ತವೆ, ಕ್ವಶನ್ ಮಾಡ್ತವೆ. ಇದರಿಂದ ಏನ್ ಮಾಡ್ತಾರೆ, ನೆಕ್ಸ್ಟ್ 2011-12 ರಂಗರಾಜನ್ ಸಮಿತಿಯನ್ನ ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಸೇಮ್ ಏನ್ ಸುರೇಶ್ ತೆಂಡೂಲ್ಕರ್ ಸಮಿತಿ ಇತ್ತಲ್ಲ, ಅದ್ರ ಬದಲಾಗಿ ಅಂದ್ರೆ 30% ಬಡವರು ಇದ್ರು ಅಂತ ಹೇಳ್ತಲ್ಲ, ಇಷ್ಟು ಬಡವರು ಇಲ್ಲ ಅಂತ ಹೇಳಿ ಸುಮ್ನೆ ಅಂದ್ರೆ ಇದ್ದಷ್ಟು ನಮ್ಗೆ ಕೆಟ್ಟ ಹೆಸರು ಅಂತ ಹೇಳಿ ಏನ್ ಮಾಡ್ತಾರೆ, ರಂಗರಾಜನ್ ಸಮಿತಿಯನ್ನ ಏನ್ ಮಾಡ್ತಾರೆ 2011-12 ತಗೋತಾರೆ. ಸೊ ನಾವ್ ಇದು ನೆನಪಿರ್ಲಿ, ಮಾಪನ ಮಾಡ್ಬೇಕಾರೆ ಜಸ್ಟ್ ಇವಾಗ ತಿಂಗಳಿಗೆ 816 ರೂಪಾಯಿ ಬಂದು ಬರೀ 500 ರೂಪಾಯಿ ಆದ್ರೆ ಏನಾಗುತ್ತೆ ಹೇಳಿ, ನಮ್ಮಲ್ಲಿ ಬಡವರು ಕಮ್ಮಿ ಆಗ್ತಾರೆ. ಅದೇ ರೀತಿ 1000 ಮಾಡಿದ್ರೆ ಆ 1000 ರೂಪಾಯಿ ಅಂದ್ರೆ ತಿಂಗಳಿಗೆ 1000 ರೂಪಾಯಿ ಗಳಿಸ್ತಾ ಇರೋ ಪ್ರಮಾಣ ಏನಾಗುತ್ತೆ, ತುಂಬಾ ಕಡಿಮೆ ಇರುತ್ತೆ. ಸೊ ಬಡವರು ಅವಾಗ ಏನಾಗ್ತಾರೆ, ಇನ್ನೂ ಹೆಚ್ಚಾಗ್ತಾರೆ. ಸೊ ಏನಂದ್ರೆ ಮಾನದಂಡದ ಮೇಲೆ ಬಡತನದ ಶೇಕಡಾವಾರು ಪ್ರಮಾಣ ಹೆಚ್ಚಾಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ರಂಗರಾಜನ್ 2011-12 ರಂಗರಾಜನ್ ಸಮಿತಿಯನ್ನ ಯೋಜನಾ ಆಯೋಗ ನೇಮಕ ಮಾಡುತ್ತೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಾರತದಲ್ಲಿ ಇಲ್ಲಿದೆ ನೋಡಿ 2011-12 ಭಾರತದಲ್ಲಿ ಬಡತನ ಎಷ್ಟಿದೆ ಅಂತಂದ್ರೆ 21.9 ಜನರು ಭಾರತದಲ್ಲಿ ಬಡವರಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಸೊ ಬರೀ 2 ವರ್ಷಕ್ಕೆ ಏನೋ 8% ಬಡತನ ಏನೋ ಕಡಿಮೆ ಆಗಿಲ್ಲ. ಬಿಕಾಸ್ ಆಫ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಾಪನ ಮಾಡ್ಬೇಕಾದ್ರೆ ಬಳಸುವಂತ ಮಾನದಂಡ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತದೆ, ಬಡತನದ ಪ್ರಮಾಣ ಕಡಿಮೆ ತೋರಿಸಿದ್ದಾರೆ. ಸೊ ನಾವ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಈ ಸುರೇಶ್ ತೆಂಡೂಲ್ಕರ್ ಕಮಿಟಿ ಯಾವಾಗ ರಚನೆ ಆಯ್ತು ಮತ್ತು ರಂಗರಾಜನ್ ಕಮಿಟಿ ಸಮಿತಿ ಯಾವಾಗ ರಚನೆ ಆಯ್ತು, ಅವರು ಏನು ಕ್ಯಾಲರಿ ತಗೊಂಡ್ರ ಅಥವಾ ತಲಾ ವೆಚ್ಚ ತಗೊಂಡ್ರ ಅಂತೇಳಿ ಮಾಪನ ಮಾಡ್ಬೇಕಾದ್ರೆ ನಾವು ವೆರಿ ಇಂಪಾರ್ಟೆಂಟ್. ಆಮೇಲೆ ಬಡತನ ಎಷ್ಟಿತ್ತು ಅಂತ ಹೇಳಿ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಅಂದ್ರೆ ತೆಂಡೂಲ್ಕರ್ ಮತ್ತು ರಂಗರಾಜನ್ ಸಮಿತಿ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲರೀಸ್, ಗ್ರಾಮೀಣ ಪ್ರದೇಶಗಳಲ್ಲಿ 2400 ಕ್ಯಾಲರೀಸ್ ಅನ್ನ
ಆಹಾರವನ್ನು ಪಡೆಯಲಾಗದ ಸ್ಥಿತಿಗೆ ನಾವು ಬಡವರು ಅಂತೇಳಿ ಕರಿತಿದ್ದ, ಬಡತನ ಅಂತೇಳಿ ಕರಿತಿದ್ದ. ಅದೇ ರೀತಿ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ 2100 ಏನು ಕ್ಯಾಲರೀಸ್. ಸೊ ನಗರ ಪ್ರದೇಶದಲ್ಲಿ 2100 ಕ್ಯಾಲರೀಸ್, ಗ್ರಾಮೀಣ ಪ್ರದೇಶದಲ್ಲಿ 2400 ಕ್ಯಾಲರಿ. ಇಲ್ಲಿ ಯಾಕಪ್ಪ ಡಿಫ್ರೆನ್ಸ್ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾಕಪ್ಪ ಡಿಫ್ರೆನ್ಸ್ ಅಂದ್ರೆ, ಭಾರತದ ಗ್ರಾಮೀಣ ಏನಿದೆ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಏನ್ ಮಾಡುತ್ತಾರೆ, ತಮ್ಮ ದೈಹಿಕವಾಗಿ ಏನ್ ಮಾಡುತ್ತಾರೆ, ತಮ್ಮ ದೈಹಿಕ ಸಾಮರ್ಥ್ಯದ ಮೂಲಕ ಕೆಲಸ ಮಾಡ್ಬೇಕಾಗುತ್ತೆ. ಅದೇ ನಗರ ಪ್ರದೇಶದಲ್ಲಿ ದೈಹಿಕಗಿಂತ ಮಾನಸಿಕವಾಗಿ ತಮ್ಮ ನಾಲೆಡ್ಜ್ ಮೂಲಕ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಆದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ದೈಹಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅವರಿಗೆ ಕ್ಯಾಲರಿ ಇಂಟೇಕ್ ಅಂದ್ರೆ ಕ್ಯಾಲರಿ ಪ್ರಮಾಣ ಹೆಚ್ಚಿರ್ಬೇಕು ಅಂತ ಹೇಳಿ ಹೇಳುತ್ತೆ. ಭಾರತದಲ್ಲಿ ಬಡತನವನ್ನ ಏನ್ ಮಾಡುತ್ತೆ, ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗ ಮಾಡುತ್ತೆ. ಸೊ ಯೋಜನಾ ಆಯೋಗ ಏನ್ ಮಾಡುತ್ತೆ, ಕೆಲವೊಂದು ಸಹಾಯ ತಗೊಳುತ್ತೆ. ಯಾರ ಸಹಾಯ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಈ BPL ಸೆನ್ಸಸ್ ಅಂದ್ರೆ ಈ ಬಡತನ ರೇಖೆಯನ್ನ ಜನಗಣತಿಯನ್ನ ಯಾರು ಮಾಡ್ತಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಈ ಭಾರತದಲ್ಲಿ ಬಡತನ ಜನಗಣತಿಯನ್ನ ಮಾಡುತ್ತೆ. ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಅರ್ಬನ್ ಏರಿಯಾಸ್ಗಳಲ್ಲಿ ಯಾರು ಮಾಡ್ತಾರಪ್ಪ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಪಾವರ್ಟಿ ಅಲಿವೇಶನ್, ವಸತಿ ಮತ್ತು ನಗರ ಬಡತನ ನಿರ್ಮೂಲನಾ ಸಚಿವಾಲಯ ಏನಿದೆ ಇದು ನಗರ ಪ್ರದೇಶಗಳಲ್ಲಿ ಮಾಡುತ್ತೆ. ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನು ಮಾಡುತ್ತೆ, ಬಡತನ ಜನಗಣತಿಯನ್ನ ಮಾಡುತ್ತೆ. ಇವರು ಯಾರ ಮೂಲಕ ಮಾಡ್ತಾರೆ ಅಂದ್ರೆ NSSO ಅಂದ್ರೆ ತಳಮಟ್ಟದಲ್ಲಿ ಮಾಹಿತಿಯನ್ನ ಕಲೆಕ್ಟ್ ಮಾಡೋದು ಯಾವ ಒಂದು ಸಂಸ್ಥೆ, ಯಾವ್ದಪ್ಪ ಸಂಘಟನೆ ಅಂತಂದ್ರೆ NSSO. ಈ NSSO ಅಂತಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಮೂಲಕ ಏನ್ ಮಾಡ್ತಾರೆ, ಭಾರತದಲ್ಲಿ ಬಡತನವನ್ನ ಅಂದಾಜು ಜನಗಣತಿಯನ್ನ ಮಾಡಿ ಅಂದಾಜವನ್ನ ಮಾಡ್ತೀವಿ. ನಂತರ ಇದು ನಾವು ಭಾರತದಲ್ಲಿ ಏನ್ ಮಾಡೋದು, ಬಡತನವನ್ನ ಅಂದಾಜು ಮಾಡೋದ್ರ ಬಗ್ಗೆ ತಿಳ್ಕೊಂಡು, ನಂತರ ಆದ್ರೆ ಜಾಗತಿಕವಾಗಿ ಬಹು ಆಯಾಮಗಳ ಮೂಲಕ ಏನ್ ಮಾಡ್ತೀವಿ, ಬಡತನವನ್ನ ಅಂದಾಜು ಮಾಡ್ತೀವಿ. ಅದೇ ರೀತಿ ಒಂದು ಕಾನ್ಸೆಪ್ಟ್ ಇದೆ, ಅದೇನಪ್ಪ ಅಂತಂದ್ರೆ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಅಂದ್ರೆ ಏನು, ಬಹು ಆಯಾಮದ ಬಡತನ ಸೂಚ್ಯಂಕ. ಇದ್ರ ಮೂಲಕ ಜಾಗತಿಕವಾಗಿ ಬಡತನವನ್ನ ಅಂದಾಜು ಮಾಡ್ತೀವಿ. ಇದೊಂದು ಪ್ರಸಿದ್ಧ ಒಂದು ಸೂಚ್ಯಂಕ ಇದೆ. ಇದನ್ನ ಡೆವಲಪ್ ಮಾಡ್ತಾರೆ ಯಾರಪ್ಪ ಅಂತಂದ್ರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು, ಮತ್ತು ಇದರ ಜೊತೆಗೆ OPHI ಅಂತಂದ್ರೆ ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ಇದನ್ನ 2010ರಲ್ಲಿ ಪ್ರಥಮ ಬಾರಿಗೆ UNDP ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಮೂಲಕ ಏನ್ ಮಾಡ್ತಾರೆ, ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ನ ಪ್ರಥಮ ಬಾರಿಗೆ ಈ ಕಾನ್ಸೆಪ್ಟ್ ಮೂಲಕ ಜಾಗತಿಕವಾಗಿ ಬಡತನವನ್ನ ಅಂದಾಜು ಮಾಡ್ತೀವಿ. ಈ ಅಂದಾಜು ಅಂದ್ರೆ ಇದು ನಾವಾದ್ರೆ ಮೊದಲು ಪಾವರ್ಟಿ ಲೈನ್ ಅಳತೆ ಮಾಡ್ಬೇಕಾದ್ರೆ ಕ್ಯಾಲರಿ ಅಥವಾ ಏನ್ ಮಾಡ್ತಿದ್ವೋ, ಕ್ಯಾಲರಿ ಅಥವಾ ತಲಾ ವೆಚ್ಚದ ಮೂಲಕ ಏನ್ ಮಾಡ್ತಿದ್ವೋ ಪಾವರ್ಟಿ ಲೈನ್ ನಾವು ಏನ್ ಮಾಡ್ತೀವೋ ಡಿಸೈಡ್ ಮಾಡ್ತೀವೋ. ಆದ್ರೆ UNDP ಏನ್ ಮಾಡುತ್ತೆ, ಮುಂದಿನ ಸ್ಟೆಪ್ ಅಂದ್ರೆ ಒಂದು ಮುಂದಿನ ಹೆಜ್ಜೆಯನ್ನ ತಗೊಳುತ್ತೆ. ಕೇವಲ ಬರೀ ಕ್ಯಾಲರಿ ಇದ್ರೆ ಸಾಕ ಅಂದ್ರೆ, ಇವಾಗ ಭಾರತದಲ್ಲಿ ಏನಿದೆ PDS ಇದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ಸಾರ್ವಜನಿಕ ವಿತರಣೆ ಇದೆ. ಅದ್ರ ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿಗೆ 5 kg ಹಂಗೆ ಅಕ್ಕಿ ಕೊಡ್ತಾರೆ. ಈ ಮೂಲಕ ಏನ್ ಮಾಡುತ್ತೆ, ಆ ವ್ಯಕ್ತಿ ಕ್ಯಾಲರಿ ಇತ್ತು ಅಂದ್ರೆ ಅವನು ಅತಿ ಹೆಚ್ಚು ಕ್ಯಾಲರಿ ಅಂದ್ರೆ ದಿನಕ್ಕೆ 2400 ಕ್ಯಾಲರಿ ಪಡಿತಿದ್ದ ಅಂತಂದ್ರೆ ಅವನು ಬಡವ ಅಲ್ಲ ಶ್ರೀಮಂತ ಅಂತ ನಾವು ಹೇಳಕ್ಕಾಗುತ್ತಾ? ಬರೀ ಕೇವಲ ತಲಾ ವೆಚ್ಚದಲ್ಲಿ ಮಾತ್ರ ಅಂದ್ರೆ ತಲಾ ವೆಚ್ಚ ಮಾಡ್ತಾನೆ ವ್ಯಕ್ತಿ. ವೆಚ್ಚ ಏನ್ ಮಾಡ್ತಾನೆ, ಕೆಲವರು ಕುಡಿಬೋದಪ್ಪ, ಡ್ರಿಂಕ್ಸ್ ಕುಡಿಬಹುದು, ಇಲ್ಲ ಇಸ್ಪಿಟ್ ಆಡ್ಬೋದು, ಇಲ್ಲ ಏನೋ ಒಂದು ಅನಾವಶ್ಯಕವಾಗಿ ಖರ್ಚು ಮಾಡ್ತಾನೆ. ಸೊ ಅವನು 816 ರೂಪಾಯಿಗಿಂತ ಅತಿ ಹೆಚ್ಚು ಖರ್ಚು ಮಾಡ್ತಾನೆ, ಅವನು ಬಡವ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಾರೆ, ಈ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಏನ್ ಮಾಡುತ್ತೆ, ಇದು ಬಹುಪಾಲು ಕೆಲವೊಂದು ಮುಂದಿನ ಸ್ಟೆಪ್ ಗಳನ್ನ ಬಳಸುತ್ತೆ. ಅಂದ್ರೆ ಜೀವನ ನಾವೇನ್ ಹೇಳ್ದೋ, ಬಡತನ ಅಂದ್ರೆ ಏನಂತಂದ್ರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲಾಗದ ಒಂದು ಅಸಹಾಯಕ ಸ್ಥಿತಿ ಅಂತ ಹೇಳ್ದೋ. ಸೊ ಆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಏನಪ್ಪಾ ಅಂತಂದ್ರೆ, ಈ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಏನ್ ಮಾಡುತ್ತೆ, 3 ಡೈಮೆನ್ಷನ್ ತಗೊಳುತ್ತೆ. ಅಂದ್ರೆ ಮೂರು ಡೈಮೆನ್ಷನ್ ತಗೊಂಡು 10 ಇಂಡಿಕೇಟರ್ಸ್ 10 ಅಂಶಗಳನ್ನ ಪರಿಗಣಿಸಿ ಮನುಷ್ಯನ್ಗೆ ಈ 10 ಇಂಡಿಕೇಶನ್ಸ್ ಗಳು ಏನೋ ಬದುಕಲು ಜೀವನವನ್ನು ಘನತೆಯಿಂದ ಜೀವನ ನಿರ್ವಹಣೆ ಮಾಡಲು ಈ 10 ಇಂಡಿಕೇಶನ್ ಗಳು ಇಂಪಾರ್ಟೆಂಟ್ ಹೇಳ್ತಾನೆ. ಆ ಮೊದಲು ಫಸ್ಟ್ 3 ಡೈಮೆನ್ಷನ್ ಏನಪ್ಪಾ ಅಂತಂದ್ರೆ ಹೆಲ್ತ್ ಅಂದ್ರೆ ಆರೋಗ್ಯ, ಶಿಕ್ಷಣ ಎಜುಕೇಶನ್,
ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಗುಣಮಟ್ಟದ ಜೀವನ. ಏನಪ್ಪಾ ಅಂತಂದ್ರೆ ಹೆಲ್ತ್ ಅಲ್ಲಿ ಏನ್ ಮಾಡಬೇಕಾಗತ್ತೆ, ಬರೀ ಹೆಲ್ತ್ ಅಂತಂದ್ರೆ ಕೇವಲ ಆರೋಗ್ಯ ಏನಪ್ಪಾ ಅಂತಂದ್ರೆ ಅವನಿಗೆ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಬೇಕು. ಅದ್ರ ನಂತರ ಚೈಲ್ಡ್ ಮೊರಾಲಿಟಿ. ಈ ಹೆಲ್ತ್ ಅಂದ್ರೆ ಈ ಹೆಲ್ತ್ ಏನ್ ಮಾಡುತ್ತೆ, ಒಂದು ಪೌಷ್ಟಿಕಾಂಶದ ಜೊತೆಗೆ ಚೈಲ್ಡ್ ಮೊರಾಲಿಟಿ ಅಂದ್ರೆ ಶಿಶು ಮರಣ ದರ. ಏನು ಅಂದ್ರೆ ಹುಟ್ಟಿದ 1000 ಮಕ್ಕಳಿಗೆ ಎಷ್ಟು ಮಕ್ಕಳು ಸಾವಿಗೆ ಈಡಾಗ್ತಾರೆ ಅನ್ನೋದ್ರ ಮೇಲೆ ಏನ್ ಮಾಡುತ್ತೆ, UNDP ಏನ್ ಮಾಡುತ್ತೆ, ಬಡತನವನ್ನ ಅಂದಾಜು ಮಾಡುತ್ತೆ. ಅಂದ್ರೆ ನೀವು ಬರೀ ಆ ದುಡ್ಡಿದ್ರೆ ಅಷ್ಟೇ ಸಾಲದು, ಆ ದುಡ್ಡಿಂದ ನೀವು ಎಷ್ಟು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಪಡೆಯಲಾಗುತ್ತಿದೆ ಅನ್ನೋದ್ರ ಮೇಲೆ ಇವರು ಏನ್ ಮಾಡ್ತಾರೆ, ಪರಿಗಣಿಸ್ತಾರೆ. ಅಂದ್ರೆ ನಿಮ್ಮಲ್ಲಿ ಆದಾಯ ಇದೆ, ಆದಾಯದ ಜೊತೆಗೆ ನೀನ್ ಏನ್ ಮಾಡ್ಬೇಕು, ಇಷ್ಟು ಕನಿಷ್ಠ ಮೂಲಭೂತ ಸೌಲಭ್ಯಗಳಿರ್ಬೇಕು. ಅಂದ್ರೆ ಉತ್ತಮ ಗುಣಮಟ್ಟದ ಆರೋಗ್ಯ ಇದ್ರೆ ಆ ದೇಶದ ಏನಾಗುತ್ತೆ, ಶಿಶು ಮರಣ ದರ ಕಡಿಮೆ ಇರುತ್ತೆ. ಜೊತೆಗೆ ನ್ಯೂಟ್ರಿಷನ್ ಪಡೆದಿದ್ರೆ ಪರವಾಗಿಲ್ಲ, ನಿಮ್ಮಲ್ಲಿ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿ ಇದು ಕನ್ಸಿಡರ್ ಮಾಡುತ್ತೆ. ಅದೇ ರೀತಿ ಎರಡನೇ ಡೈಮೆನ್ಷನ್ ಬಂದು ಎಜುಕೇಶನ್, ಶಿಕ್ಷಣ. ಈ ಶಿಕ್ಷಣದಲ್ಲಿ ಏನ್ ಮಾಡ್ತಾರೆ, ಬರೀ ಲಿಟ್ರಸಿ ಇದ್ರೆ ಸಾಕ, ಬರೀ ಓದಕ್ಕೆ ಬರಕ್ ಸಾಧ್ಯನಾ? ನೀವು ಮಾಪನ ಮಾಡ್ಬೇಕಾರೆ ಸುಮ್ಮನೆ ಸೈನ್ ಮಾಡೋದು ಏನ್ ಮಾಡ್ತಾರೆ, ಒಂದು ಸೈನ್ ಮಾಡ್ತೀರ ಅಂತ ನೀವೇನೋ ಮಿಸ್ಕಾನ್ಸೆಪ್ಟ್ ಮೇಲೆ ವ್ಯಕ್ತಿ ಸೈನ್ ಮಾಡ್ದಂದ್ರೆ ಸಹಿ ಮಾಡ್ದಂದ್ರೆ ಏನ್ ಮಾಡ್ಬೋದು, ಅವ್ನು ಓದ್ಬೋದು ಅಂತ ನೀವು ಪರಿಗಣಿಸ್ಬೋದು. ಅದ್ರ ಬದಲಾಗಿ ಇದು UNDP ಏನ್ ಮಾಡುತ್ತೆ, ಒಂದು ವೈಜ್ಞಾನಿಕವಾಗಿ ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ವರ್ಷಗಳು ಶಾಲೆಗೆ ಹೋಗ್ತಿದ್ದಾನೆ, ಆಮೇಲೆ ಅದೇ ಬರೀ ಶಾಲೆಗೆ ಓದೋದ್ ಸರಿ, ಅಡ್ಮಿಷನ್ ಆದ, ಅದ್ರ ಜೊತೆಗೆ ಸ್ಕೂಲ್ ಅಟೆಂಡೆನ್ಸ್ ಅಂದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಬಾರಿ ಶಾಲೆಯನ್ನ ಏನ್ ಮಾಡ್ತಾನೆ, ಅಟೆಂಡೆನ್ಸ್ ಹಾಜರಾತಿದೆ ಅಂತ ಹೇಳ್ತಾನೆ. ಅದೇ ಇವಾಗ ಬಡವರು ಅಂದ್ಕೊಳ್ಳಿ, ತುಂಬಾ ಕನಿಷ್ಠ ಬಡವರು, ಅವರು ತನ್ನ ಜೀವನಕ್ಕೆ ಬೇಕಾದ ಆಹಾರವನ್ನು ಪಡೆಯಲು ಏನ್ ಮಾಡ್ತಾರೆ, ಅವರು ಮಕ್ಕಳನ್ನು ಕೂಡ ಕೆಲಸ ಕಳಿಸ್ತಾರೆ. ಅಂತ ಸಮಯದಲ್ಲಿ ಅವಾಗ ಏನ್ ಮಾಡಲಾಗುತ್ತೆ, ಆ ಸಮಯದಲ್ಲಿ ಸ್ಕೂಲ್ ಅಟೆಂಡೆನ್ಸ್ ಏನಾಗುತ್ತೆ, ಶಾರ್ಟೇಜ್ ಆಗ್ಬೋದು, ಕೊರತೆ ಆಗ್ಬೋದು. ಅಂದ್ರೆ ವರ್ಷಕ್ಕೆ ಬರೀ ಕೇವಲ 20 ದಿನ 50 ದಿನ ಕಳಿಸ್ಬೋದು. ಅದ್ರ ಬದಲಾಗಿ ಇದೇನ್ ಮಾಡುತ್ತೆ, ಸ್ಕೂಲ್ ಅಟೆಂಡೆನ್ಸ್ ಚೆನ್ನಾಗಿದೆ, ಉತ್ತಮ ಆರೋಗ್ಯ ಜೊತೆಗೆ ಸ್ಕೂಲ್ ಅಟೆಂಡೆನ್ಸ್ 365 ದಿನದಲ್ಲಿ 205 ದಿನ ಮಕ್ಕಳು ಶಾಲೆಗೆ ಹಾಜರಾತಿ ಆಗ್ತಿದ್ದಾರೆ. ಆಮೇಲೆ ಆ ಮಕ್ಕಳು ಕೇವಲ 1 ವರ್ಷ 2 ವರ್ಷ ಬಂದ್ರೆ ಆಗುತ್ತಾ, ಒಂದು ಡಿಗ್ರಿ ಲೆವೆಲ್ಗೂ ಅಥವಾ ಹೈಯರ್ ಎಜುಕೇಶನ್, ಹೈಸ್ಕೂಲು, ಈ ತರ ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಣವನ್ನ ಪಡಿತಿದ್ರೆ ಏನಾಗುತ್ತೆ, ಅದು ಆ ರಾಷ್ಟ್ರದಲ್ಲಿ ಬಡತನದ ಪ್ರಮಾಣ ಏನಾಗಿದೆ ಅಂದ್ರೆ ಆ ಸುಧಾರಣೆ ಬಡತನದಿಂದ ಹೊರಗಡೆ ಬರ್ತಿದೆ ಅನ್ನೋದನ್ನ ಈ ಸ್ಕೂಲ್ ಆಫ್ ಅಟೆಂಡೆನ್ಸ್ ಮತ್ತು ಇಯರ್ಸ್ ಆಫ್ ಸ್ಕೂಲಿಂಗ್ ಮೂಲಕ ಏನ್ ಮಾಡುತ್ತೆ, ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಮಾಪನ ಮಾಡುತ್ತೆ. ಈ ಶಿಕ್ಷಣ ಮತ್ತು ಆರೋಗ್ಯ ಇದ್ರೆ ಸಾಕ, ಇದರಿಂದ ಏನ್ ಮಾಡ್ಬೇಕಾಗುತ್ತೆ, ನಾವು ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್, ಒಂದು ಗುಣಮಟ್ಟದ ಜೀವನವನ್ನ ಇದೇನ್ ಮಾಡುತ್ತೆ, ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದೇನಪ್ಪಾ ಅಂತಂದ್ರೆ ಕುಕ್ಕಿಂಗ್ ಫ್ಯೂಯಲ್ ಅಂದ್ರೆ ಆ ವ್ಯಕ್ತಿ ಕುಕ್ಕಿಂಗ್ ಫ್ಯೂಯಲ್ ಇಂಧನ ಮತ್ತು ಸ್ಯಾನಿಟೈಸೇಷನ್ ಅಂದ್ರೆ ಅವನಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರು, ಎಲೆಕ್ಟ್ರಿಸಿಟಿ, ಹೌಸಿಂಗ್ ಅಂದ್ರೆ ವಸತಿ, ಅಸೆಟ್ ಸಂಪನ್ಮೂಲ ಅಂದ್ರೆ ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ಒಂದು ಕುಟುಂಬ ಬದುಕಲು ಏನು ಇಂಧನ ಅಂದ್ರೆ ನೀವು ಕಟ್ಟಿಗೆಯಲ್ಲಿ ಇಂಧನವನ್ನು ಬಳಸ್ತಾ ಇದ್ರೆ ಅಡಿಗೆ ಮಾಡಲು ಅಥವಾ LPG ಗ್ಯಾಸ್ ಬಳಸ್ತಾ ಇದ್ರೆ ಅಂತ ಹೇಳಿ ಇದು ನೋಡುತ್ತೆ. ಅದೇ ರೀತಿ ಸ್ಯಾನಿಟೈಸೇಷನ್ ಅಂದ್ರೆ ಸ್ಯಾನಿಟೈಸರ್ ಅಂದ್ರೆ ಏನ್ ಮಾಡುತ್ತೆ, ಇನ್ನೂ ಒಳಗೊಳ್ಳುತ್ತೆ. ಅಂದ್ರೆ ನಾವು ಏನೋ ವಾಶ್ರೂಮ್ಗಳನ್ನು ಕೂಡ ಇದು ಸ್ಯಾನಿಟೈಸರ್ ಹೇಳುತ್ತೆ. ಅಂದ್ರೆ ಟಾಯ್ಲೆಟ್ ಇದೆಯಾ ಅಂತ ಹೇಳಿ, ಒಬ್ಬ ಮನೆಯಲ್ಲಿ ಟಾಯ್ಲೆಟ್ ಇದೆ ಅಂದ್ರೆ ಏನಂತ, ಅದು ಅವರು ಎಜುಕೇಟೆಡ್ ಆಗಿದ್ದಾರೆ ಅಂತ ಅರ್ಥ. ಅಂದ್ರೆ ಬಯಲು ಶೌಚಾಲಯ ಏನ್ ಮಾಡ್ತಾರೆ, ಏನಾಗುತ್ತೆ, ಅದು ಒಂದು ಅನಕ್ಷರತೆಯನ್ನ ತೋರಿಸುತ್ತೆ, ಜೊತೆಗೆ ಅವರಲ್ಲಿ ಒಂದು ಅನಾಗರಿಕತೆಯನ್ನು ಕೂಡ ತೋರಿಸುತ್ತೆ. ನಂತರ ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಕುಡಿಯುವ ನೀರು ಎಷ್ಟು ಶುದ್ಧವಾಗಿದೆ, ಆಮೇಲೆ ಆ ವ್ಯಕ್ತಿ ಒಂದು ದಿನ 24 hours ಏನು ಎಲೆಕ್ಟ್ರಿಸಿಟಿ ಇದೆಯಾ, ವಿದ್ಯುತ್ ಶಕ್ತಿ ಇದೆಯಾ ಇಲ್ವಾ ಅಂತೇಳಿ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಏನ್ ಮಾಡುತ್ತೆ, ಅದನ್ನ ನೋಡುತ್ತೆ. ಅದೇ ರೀತಿ ಹೌಸಿಂಗ್ ಮನೆ ವಸತಿ, ಅದೇ ರೀತಿ ಸಂಪನ್ಮೂಲ. ಈ ನೋಡಿ ಈ 10 ಇಂಡಿಕೇಶನ್, ಈ 10 ಅಂಶಗಳನ್ನ ಪರಿಗಣಿಸಿ 3 ದೃಷ್ಟಿಕೋನದ ಮೂಲಕ ಏನ್ ಮಾಡುತ್ತೆ, ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಏನ್ ಮಾಡುತ್ತೆ, UNDP ನೀಡುತ್ತೆ. ಈ UNDP ಪ್ರಕಾರ ಭಾರತದಲ್ಲಿ 2020 ಭಾರತದ ರ್ಯಾಂಕಿಂಗ್ ಎಷ್ಟಪ್ಪ ಅಂತಂದ್ರೆ 62. ಸುಮಾರು 107 ರಾಷ್ಟ್ರಗಳ ಏನ್ ಮಾಡುತ್ತೆ ಸಮೀಕ್ಷೆ ಮಾಡಿ ಭಾರತದಲ್ಲಿ ಏನ್ ಮಾಡುತ್ತೆ 62ನೇ ರ್ಯಾಂಕ್ ಇದೆ ಅಂತೇಳಿ ಹೇಳುತ್ತೆ. ಸೊ ನಾವು ಮಲ್ಟಿ ಡೈಮೆನ್ಷನ್ ಪಾವರ್ಟಿಯಲ್ಲಿ ಇಂಡೆಕ್ಸ್ ನಲ್ಲಿ ನಾವು ಎಕ್ಸಾಮ್ ದೃಷ್ಟಿಯಿಂದ ಏನ್ ನೆನ್ಪಿಡ್ಕೋಬೇಕಂತಂದ್ರೆ, ಈ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ನ ರಿಲೀಸ್ ಮಾಡುವಂತ ಸಂಘಟನೆಗಳು ಯಾರು ಅಂದ್ರೆ UNDP ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ಮತ್ತು ಫಸ್ಟ್ ಟೈಮ್ ಯಾವಾಗ ಬಿಡ್ತು ಇದು, ಯಾವಾಗ ಈ ಕಾನ್ಸೆಪ್ಟ್ ಬಂತಂದ್ರೆ 2010ರಲ್ಲಿ. ಸೊ ಭಾರತದ ರ್ಯಾಂಕಿಂಗ್ ಪ್ರಸ್ತುತ ಎಷ್ಟಿದೆ ಅಂತ ಹೇಳಿ
ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ನಂತರ ಈ ಭಾರತದಲ್ಲಿ ಅಂದ್ರೆ ಸಾರಿ ಜಗತ್ತಿನಲ್ಲಿ ಮಾಪನ ಮಾಡ್ಬೇಕಾದ್ರೆ ನಾವು ಏನ್ ಮಾಡೋದು, ಬಿಲೋ ಪಾವರ್ಟಿ ಲೈನ್ ಡಿಸೈಡ್ ಮಾಡೋದು. ಹೌದಾ, ಬಿಲೋ ಪಾವರ್ಟಿ ಲೈನ್ ನ ಯಾವ ರೀತಿ ಕ್ಯಾಲರಿ ಮತ್ತು ಮಾಸಿಕ ವೆಚ್ಚ ಆಧಾರದ ಮೇಲೆ ತಗೋತಿದ್ವು, ಅದೇ ರೀತಿ ಮಲ್ಟಿ ಡೈಮೆನ್ಷನ್ ಪಾವರ್ಟಿ ಇಂಡೆಕ್ಸ್ ಕೆಲವರು ಅರ್ಥಶಾಸ್ತ್ರಜ್ಞರು ಬೇರೆ ತಮ್ಮದೇ ಆದ ರೀತಿಯಲ್ಲಿ ಏನ್ ಮಾಡ್ತಾರೆ, ಬಡತನವನ್ನ ಅಂದಾಜು ಮಾಡ್ತಾರೆ. ಸೊ ಅಂದಾಜು ಮಾಡ್ಬೇಕಾದ್ರೆ ಈ ಸೇನ್ ಇಂಡೆಕ್ಸ್ ಆಫ್ ಪಾವರ್ಟಿ ಅಂತಿದೆ. ಈ ಸೇನ್ ಇಂಡೆಕ್ಸ್ ಕೊಟ್ಟಾರೆ ಏನಪ್ಪ ಅಂತಂದ್ರೆ ಅಮರ್ತ್ಯ ಸೇನ್. ಇವ್ರು ಏನ್ ಮಾಡ್ತಾರೆ, ಪಾವರ್ಟಿ ಇಂಡೆಕ್ಸ್ ಏನ್ ಮಾಡ್ತಾರೆ, ಹೊಸ ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ ವೀವಿಂಗ್ ಪಾವರ್ಟಿ ಆಸ್ ಸೋಷಿಯಲ್ ಸೈಕಾಲಜಿಕಲ್ ಡೈಮೆನ್ಷನ್ ಬಿಸೈಡ್ಸ್ ಎಕನಾಮಿಕ್ಸ್ ಅಂಡ್ ಮೆನಿ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್. ಅಂದ್ರೆ ಕೇವಲ ನಾವು ಕ್ಯಾಲರಿ ಇಂಟೇಕ್ ಅಂದ್ರೆ ಆದಾಯ ವೆಚ್ಚ ಅಥವಾ ತಿಂಗಳ ಮಾಸಿಕ ವೆಚ್ಚ ಅಥವಾ ಕ್ಯಾಲರಿಯನ್ನು ಮಾತ್ರ ನೋಡಿದ್ರೆ ಇವ್ರೇನ್ ಮಾಡ್ತಾರೆ, ಸಾಮಾಜಿಕ ಮತ್ತು ಸೈಕಾಲಜಿಕಲ್ ಮಾನಸಿಕ ಅಂಶಗಳನ್ನ ಏನ್ ಮಾಡ್ತಾರೆ, ಪರಿಗಣಿಸ್ತಾರೆ. ಅಂದ್ರೆ ಸಮಾಜದಲ್ಲಿ ಆ ವ್ಯಕ್ತಿಗಳ ಸಮಾಜದಲ್ಲಿ ಬಡವರಿಗೆ ಯಾವ ರೀತಿ ಒಂದು ಪ್ರಾತಿನಿಧ್ಯತೆ ಇದೆ, ಅವ್ರಿಗೆ ಏನು ಸಮಾಜದಲ್ಲಿ ಗೌರವ ಘನತೆ ಇದೆಯಾ, ಆಮೇಲೆ ನಂತರ ಮಾನಸಿಕ ಮಹಿಳೆಯರು ಮಕ್ಕಳು ಇವ್ರಿಗೆಲ್ಲ ಉನ್ನತ ಸ್ಥಾನ ಇದೆಯಾ, ಉತ್ತಮವಾದ ಗೌರವ ಇದೆಯಾ ಅನ್ನೋದನ್ನು ಕೂಡ ಇವ್ರು ಏನ್ ಮಾಡ್ತಾರೆ, ಸೇನ್ ಇಂಡೆಕ್ಸ್ ಅಲ್ಲಿ ಸೇನ್ ಇಂಡೆಕ್ಸ್ ಅಲ್ಲಿ ಬಡತನವನ್ನ ಅಂದಾಜು ಮಾಡ್ತಾರೆ. ನೆಕ್ಸ್ಟ್ ಈ ಬಡತನದ ಬಗ್ಗೆ ಕೆಲವೊಂದು ರಿಲೇಟೆಡ್ ಟರ್ಮ್ಸ್ ಇದೆ. ಆ ಟರ್ಮ್ಸ್ ಗಳು ಏನಪ್ಪಾ ಅಂತಂದ್ರೆ ಏಂಜಲ್ಸ್ ಲಾ ಅಂತೇಳಿ ಕೇಳ್ತೀವಿ. ಸೊ ಎಕ್ಸಾಮ್ಸ್ ಸಮಯ ಕೆಲವು ಬಾರಿ ಏಂಜಲ್ಸ್ ಲಾ ಅಂದ್ರೆ ಏನಂತ ಕೇಳಿದ್ರೆ, ಏಂಗಲ್ ಲಾ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಪರ್ಸೆಂಟೇಜ್ ಆಫ್ ಇನ್ಕಮ್ ಅಲೋಕೇಟೆಡ್ ಫಾರ್ ಫುಡ್ ಪರ್ಚೇಸ್ ಡಿಕ್ರೀಸಸ್ ಆಸ್ ಇನ್ಕಮ್ ರೈಸ್. ಅಂದ್ರೆ ಈ ಏಂಗಲ್ ಲಾ ಏನ್ ಹೇಳುತ್ತೆ, ಕಾನೂನು ಹೇಳುತ್ತೆ ಅಂದ್ರೆ ವ್ಯಕ್ತಿಯ ಆದಾಯ ಹೆಚ್ಚಾದಂತೆ ಏನಾಗುತ್ತೆ, ತನ್ನ ಆಹಾರದ ಮೇಲೆ ಮಾಡುವ ಖರ್ಚು ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಸೊ ನೀವು ತಿಂಗಳಿಗೆ 20,000 ಆದಾಯ ಗಳಿಸ್ತಾ ಇದ್ದೀರಿ. ಸೊ ಅದೇ ರೀತಿ ನೀವು 40,000 ಆದಾಯ ಗಳಿಸ್ದಂಗೆ ಏನ್ ಮಾಡುತ್ತೆ, ಆ ಶೇರು ನೀವು 20,000 ಖರ್ಚು ಮಾಡಬೇಕಾದ್ರೆ ಏನ್ ಮಾಡ್ತೀರಿ, 10,000 ರೂಪಾಯಿನ ಏನ್ ಮಾಡ್ತೀರಿ, ತಮ್ಮ ಆಹಾರಕ್ಕೆ ಏನ್ ಮಾಡ್ತಿದ್ರಿ, ಖರ್ಚು ಮಾಡ್ತಿದ್ರಿ. ಸೊ 20,000ದಲ್ಲಿ ನೀವು 10,000 ಬರೀ ಆಹಾರಕ್ಕೆ ಖರ್ಚು ಮಾಡಿದ್ರೆ, ಸೊ ನೀವು ಏನೋ ಅದು ಪ್ರಮಾಣ ಏನ್ ತೋರಿಸುತ್ತೆ, ತನ್ನ ಆದಾಯದ 50% ಏನ್ ಮಾಡ್ತಿದ್ದೀವಿ ಆಹಾರಕ್ಕೆ ನಾವು ಖರ್ಚು ಮಾಡ್ತಿದ್ದೀವಿ. ಈ ಏಂಗಲ್ ಲಾ ಏನ್ ಹೇಳ್ತಾನೆ ಅಂದ್ರೆ ಆದಾಯ ಹೆಚ್ಚಾದಂತೆ ಆಹಾರದ ಮೇಲೆ ಮಾಡುವಂತ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇವಾಗ ಎಕ್ಸಾಂಪಲ್ 40,000 ನಮ್ಗೆ ಆದಾಯ ಬಂತು. ಸೊ 40,000 ಆದಾಯ ಬಂದಾಗ ನಾನು ಆದಾಯ ಖರ್ಚು ಮಾಡುವ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವನೇನ್ ಹೇಳ್ತಾನೆ ಅಂತಂದ್ರೆ ಈ 40,000 ಬಂದಾಗ ನಾನು 15,000 ಖರ್ಚು ಮಾಡ್ತೀನಿ. ಸೊ ಎಷ್ಟು, 15,000 ಖರ್ಚು ಮಾಡ್ತೀನಿ. ಸೊ ಇದೇನಾಯ್ತು, ಬಿಲೋ 50% ಆಯ್ತು. ಅಂದ್ರೆ 40,000ರಲ್ಲಿ 15,000 ಖರ್ಚು ಮಾಡಿದ್ರೆ ಏನಾಯ್ತು, ಅದು ಆದಾಯದ ಪ್ರಮಾಣ ಏನಾಗ್ತಿದೆ ಸೊ ನೀವು ನೋಡಿ 40,000 15 ಡಿವೈಡೆಡ್ ಬೈ 100, 3,000 ಹೊತ್ತು, ನಂತರ 5 3 5 4 ಸೊ 4 25 75. ಅಂದ್ರೆ ಏನ್ ಹೇಳ್ತದೆ ಅಂದ್ರೆ, ಸೊ ಬಿಲೋ 50% ಇದೆ. ಅಂದ್ರೆ ನಾವು ಖರ್ಚು ಮಾಡೋ ಪ್ರಮಾಣ ಎಷ್ಟಿದೆ, ಕೇವಲ 30-25% ಇದೆ. ಅಂದ್ರೆ ಇದೇನ್ ಹೇಳ್ತೀನಿ ಅಂದ್ರೆ ಆದಾಯ ಹೆಚ್ಚಾದಂತೆ ನಾನು ಏನ್ ಮಾಡ್ತೀನಿ, ಕಡಿಮೆ ವೆಚ್ಚವನ್ನ ಆಹಾರದ ಮೇಲೆ ಏನ್ ಮಾಡ್ತೀನಿ, ಹೂಡಿಕೆ ಮಾಡ್ತೀನಿ. ನಂತರ ಏನ್ ಮಾಡ್ತೀನಿ, ಉಳಿದ ಆದಾಯವನ್ನ ತನ್ನ ಜೀವನದ ಗುಣಮಟ್ಟವನ್ನ ಪಡೆಯಲು ಏನ್ ಮಾಡ್ತೀನಿ, ಬಳಕೆ ಮಾಡ್ತೀನಿ ಅಂತೇಳಿ ಏಂಗಲ್ಸ್ ಕಾನೂನು ಹೇಳುತ್ತೆ, ಲಾ ಹೇಳುತ್ತೆ. ಸೊ ಏಂಗಲ್ಸ್ ಲಾ ಏನಂತಂದ್ರೆ ಆದಾಯ ಹೆಚ್ಚಾದಂತೆ ನನ್ನ ಆಹಾರದ ಮೇಲೆ ಮಾಡುವ ಒಂದು ವೆಚ್ಚ ಏನಾಗ್ತು, ಕಡಿಮೆ ಆಗ್ತು ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್ ಇದೇ ರೀತಿ ಕುಜ್ನೆಟ್ ಕರ್ವ್ ಅಂದ್ರೆ ಏನು ಅಂತೇಳಿ ನೋಡೋಣ ಬನ್ನಿ. ಕುಜ್ನೆಟ್ ಕರ್ವ್ ಏನ್ ಹೇಳುತ್ತೆ ಅಂತಂದ್ರೆ, ಇನಿಷಿಯಲಿ the inequality will increase with increases in growth, the inequality will come down. ಈ ಕುಜ್ನೆಟ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾನೆ ಅಂತಂದ್ರೆ, ಆರಂಭದಲ್ಲಿ ಅಸಮಾನತೆ ಹೆಚ್ಚಾಗುತ್ತದೆ. ಯಾವಾಗ ಅಂತಂದ್ರೆ ನೀನು ಗ್ರೋತ್ ಹೆಚ್ಚಾಗ್ತದಂತೆ ಆದಾಯದಲ್ಲಿ ಅಸಮಾನತೆ ಹೆಚ್ಚಾಗುತ್ತೆ. ನಂತರ ಏನಾಗುತ್ತೆ, ಅದು ಸುಮಾರು ವರ್ಷಗಳ ನಂತರ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ನೀವು GDP ಗ್ರೋತ್ ಹೆಚ್ಚಾಗ್ತಾ ಏನಾಗುತ್ತೆ,
ಆದಾಯದ ಅಸಮಾನತೆ ಏನಾಗುತ್ತೆ, ಡೆವಲಪಿಂಗ್ ರಾಷ್ಟ್ರಗಳು ಏನಾಗುತ್ತೆ ಹೆಚ್ಚಾಗ್ತಾ ಇರುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಾ ಅದೇ ರೀತಿ ಅಭಿವೃದ್ಧಿಗಳು ಸಾಧಿಸ್ತಾ ಏನಾಗುತ್ತೆ ಜನರಲ್ಲಿ ಆದಾಯದ ಅಸಮಾನತೆ ಕಡಿಮೆ ಆಗುತ್ತೆ ಅಂತೇಳಿ ಕುಜ್ನೆಟ್ ಕರ್ವ್ ಅನ್ನೋದು ಇರುತ್ತೆ. ನೋಡಿ ಇಲ್ಲಿ ಈ ರೇಖೆ ತೋರಿಸ್ತಿದೆ, ಇದು ಇನ್ಕಮ್ ಇನ್ಇಕ್ವಿಲಿಟಿ ಎಷ್ಟಿದೆ ಅಂತೇಳಿ, ಇದು ಪರ್ ಕ್ಯಾಪಿಟಲ್ ಇನ್ಕಮ್. ನೋಡಿ ರಾಷ್ಟ್ರ ಅಭಿವೃದ್ಧಿ ಹೊಂದಕ್ಕೆ ಏನಾಗ್ತಿದೆ, ಆದಾಯದ ಅಸಮಾನತೆ ಹೆಚ್ಚಾಗ್ತಿದೆ. ಹೌದಾ? ಹಿಂಗೆ ಇದು ಮೇಲ್ಗಡೆಗೆ ಹೋಗ್ತಿರೋದು ಅಂತ ತೋರಿಸುತ್ತೆ, ಅಸಮಾನತೆ ಹೆಚ್ಚಾಗೋದು ತೋರಿಸುತ್ತೆ. ನಂತರ ಕೆಲವೊಂದು ಪೀಕ್ ಒಂದು ಲೈನ್ ದಾಟಿದ ನಂತರ ಏನಾಗುತ್ತೆ, ಅದು ಅಭಿವೃದ್ಧಿಯಲ್ಲಿ ಅಸಮಾನತೆ ಅಭಿವೃದ್ಧಿ ಗಳಿಸ್ತಂತೆ ಆದಾಯದ ಅಸಮಾನತೆ ಏನಾಗುತ್ತೆ ಕಮ್ಮಿ ಆಗುತ್ತೆ. ಅಂದ್ರೆ ಡೆವಲಪಿಂಗ್ ರಾಷ್ಟ್ರದಲ್ಲಿ GDP ಅನ್ನೋ ಜಾಸ್ತಿ ಆಗ್ತಾ ಅಂದ್ರೆ ಗ್ರೋತ್ ಆಗ್ತಾ ಜನರಲ್ಲಿ ಆದಾಯದ ಅಸಮಾನತೆ ಹೆಚ್ಚಾಗುತ್ತೆ. ಕೆಲವು ವರ್ಷಗಳ ನಂತರ ನಾವು ಅಭಿವೃದ್ಧಿ ರಾಷ್ಟ್ರವನ್ನ ಅಂದ್ರೆ ಅಭಿವೃದ್ಧಿ ರೀಚ್ ಆದ ನಂತರ ಏನಾಗುತ್ತೆ, ಆದಾಯದ ಅಸಮಾನತೆ ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ತಾನೆ. ಸೊ ಕುಜ್ನೆಟ್ ಕರ್ವ್ ಏನಂತಂದ್ರೆ ಆ GDP ಗ್ರೋತ್ ಆದಂತೆ ಅಂದ್ರೆ ಬೆಳವಣಿಗೆ ಹೊಂದಂತೆ ಆದಾಯದ ಅಸಮಾನತೆ ಹೆಚ್ಚಾಗುತ್ತಾ ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಆ ಅಸಮಾನತೆ ಕಡಿಮೆ ಆಗುತ್ತೆ ಅಂತೇಳಿ ಈ ಕುಜ್ನೆಟ್ ಕರ್ವ್ ಅನ್ನೋದು ಹೇಳ್ತಾನೆ. ಸೊ ಕುಜ್ನೆಟ್ ಕರ್ವ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಬಡತನಕ್ಕೆ ಕಾರಣಗಳೇನು ಅಂದ್ರೆ ಬಡತನ ಅನ್ನೋದು ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗುತ್ತೆ, ಏನ್ ಕಾರಣಗಳು ಅಂತ ಹೇಳಿ ತಿಳ್ಕೊಂಡು ಬನ್ನಿ. ಈ ಕಾರಣಗಳೇನಪ್ಪಾ ಅಂತಂದ್ರೆ ಅಂಡರ್ ಡೆವಲಪ್ಡ್ ಅಂದ್ರೆ ಅಭಿವೃದ್ಧಿ ಇಲ್ಲದಿರುವಿಕೆ. ಬಡತನಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಇಲ್ಲದಿರುವುದು. ಸರಿಯಾದ ಅಭಿವೃದ್ಧಿ ಇಲ್ಲ ಅಂದ್ರೆ ಏನಾಗುತ್ತೆ, ಪ್ರೊಡಕ್ಷನ್ ಇಲ್ಲ ಅಂತ ತೋರಿಸುತ್ತೆ. ಪ್ರೊಡಕ್ಷನ್ ಯಾಕಿಲ್ಲ, ಆ ರಾಷ್ಟ್ರದಲ್ಲಿ ಬಂಡವಾಳ ಇಲ್ಲದನ್ನ ತೋರಿಸುತ್ತೆ. ಬಂಡವಾಳ ಅಭಿವೃದ್ಧಿ ಇಲ್ಲ ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ಉದ್ಯೋಗದ ಸೃಷ್ಟಿ ಏನಾಗಿದೆ, ಉದ್ಯೋಗದ ಸೃಷ್ಟಿ ಪ್ರಮಾಣ ಕಡಿಮೆ ಇದೆ ಅಂತ. ಅಂದ್ರೆ ಅಭಿವೃದ್ಧಿ ಇಲ್ಲ ಅಂತಂದ್ರೆ ಪ್ರೊಡಕ್ಷನ್ ಇಲ್ಲ ಅಂತ, ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ಉದ್ಯೋಗ ಇಲ್ಲ ಅಂತ ಹೇಳುತ್ತೆ. ಸೊ ಉದ್ಯೋಗ ಇಲ್ಲ ಅಂದಾಗ ಏನಾಗುತ್ತೆ, ದುಡಿಯುವ ಕೈಗೆ ಉದ್ಯೋಗ ಇಲ್ಲ ಅಂದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಏನಾಗುತ್ತೆ, ಬಡವರಾಗ್ತಾರೆ. ಸೊ ನಂತರ ರ್ಯಾಪಿಡ್ ಆಫ್ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಕೇವಲ ಅಭಿವೃದ್ಧಿ ಇಲ್ಲ ಒಂದೇ ಅಲ್ಲ, ರ್ಯಾಪಿಡ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆಯಲ್ಲಿ ತ್ವರಿತ ಬೆಳವಣಿಗೆ. ಸೊ ಜಸ್ಟ್ ಎಕ್ಸಾಂಪಲ್ ಏನಾಗ್ತಿದೆ, ಇದು GDP ಗ್ರೋತ್ ತೋರಿಸ್ತಿದೆ ಅನ್ಕೊಡಿ, 5% ಅಥವಾ 8% GDP ಗ್ರೋತ್ ತೋರಿಸ್ತಿದೆ. ಅದ್ರ ಗ್ರೋತ್ ಏನ್ ಮಾಡುತ್ತೆ, ಕೆಲವ್ರಿಗೆ ಮಾತ್ರ ಏನೋ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಏನಾಗುತ್ತೆ ಪ್ರತಿ ವರ್ಷ ಉದ್ಯೋಗವನ್ನ ಸೃಷ್ಟಿ ಮಾಡ್ತದೆ. ಅದರ ಬದಲಾಗಿ GDP ಗ್ರೋತ್ ಅಂದ್ರೆ ನಮ್ಮಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ಪಾಪ್ಯುಲೇಷನ್ ಅನ್ನೋದು ಏನಾರ ಹೆಚ್ಚಾದ್ರೆ ಇಷ್ಟಾದ್ರೆ ತುಂಬಾ ಪ್ರಮಾಣದಲ್ಲಿ ಹೆಚ್ಚಾದ್ರೆ ಏನಾಗುತ್ತೆ, ಅವರಿಗೆ ನಾವು ಉದ್ಯೋಗವನ್ನ ಕೊಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಏನಾಗುತ್ತೆ, ಮತ್ತೆ ನಿರುದ್ಯೋಗ ಸೃಷ್ಟಿಯಾಗಿ ಬಡತನಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಲಾರ್ಜ್ ಇನ್ಇಕ್ವಾಲಿಟೀಸ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಸಮಾನತೆ ಇದ್ದಾಗ ಏನಾಗುತ್ತೆ, ಬಡವರಾಗ್ತಾರೆ. ಏನಕ್ಕಪ್ಪ ಅಂತಂದ್ರೆ ಕೇಳಿರ್ಬೋದು, ಬಡವರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಈ ಶ್ರೀಮಂತರು ಏನ್ ಮಾಡ್ತಾರೆ, ಆದಾಯದ ಸಂಪನ್ಮೂಲಗಳು, ಒಳ್ಳೆ ಎಜುಕೇಶನ್, ಆರೋಗ್ಯ ಈ ಮೂಲಕ ಏನ್ ಮಾಡ್ತಾರೆ, ಸಂಪನ್ಮೂಲಗಳನ್ನ ಬಳಸಿಕೊಂಡು ಉದ್ಯೋಗವನ್ನ ಕೊಡ್ಕೋತಾರೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಬಡತನಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಲೋ ಲೆವೆಲ್ ಆಫ್ ಪ್ರೊಡಕ್ಟಿವಿಟಿ ಅಂದ್ರೆ ಯಾವ್ದನ್ನೇ ಉತ್ಪಾದನೆ ಮಾಡ್ಬೇಕಾದ್ರೆ ಉತ್ಪಾದಕತೆ ಕಡಿಮೆ ಇರೋದು. ಅಂದ್ರೆ ಗುಣಮಟ್ಟದ ಜೊತೆಗೆ ಕಡಿಮೆ ಪ್ರಮಾಣದ ಉತ್ಪಾದಕತೆ ಇದ್ದಾಗ ಏನ್ ಮಾಡ್ತೇವೆ, ಬಡವರಾಗ್ತೀವಿ. ಸೊ ನಂತರ ಅದು ಬಡತನ ಕಾರಣ ಆಗುತ್ತೆ. ನಂತರ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಇಲ್ದಿರೋದು ಮತ್ತು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಆಗದೇ ಇರೋದು, ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ ಇದ್ರೂ ಕೂಡ ಎಷ್ಟು ಒಂದು ದಿನಕ್ಕೆ 8 ಅವರ್ ಉದ್ಯೋಗ ಸಿಗ್ತಲ್ಲ, ಕೇವಲ 2-3 ಅವರ್ಸ್ ಏನ್ ಮಾಡ್ತಾರೆ ಉದ್ಯೋಗ ಸಿಗ್ತದೆ. ಇದನ್ನ ಹೇಳ್ತಾರೆ ಅಂಡರ್ ಎಂಪ್ಲಾಯ್ಮೆಂಟ್ ಹೇಳಿ ಕರೀತಾರೆ. ಆಮೇಲೆ ಇನ್ಇಕ್ವಾಲಿಟಿ ಆಫ್ ಆಪರ್ಚುನಿಟಿ ಅಂದ್ರೆ ಏನು ಅವಕಾಶಗಳಿದೆ ನೋಡಿ, ಉದ್ಯೋಗ ಅವಕಾಶಗಳು ಏನೇ ಆಪರ್ಚುನಿಟಿ ಅವಕಾಶಗಳಲ್ಲಿ ಏನೋ ಎಲ್ಲರಿಗೂ ಸರಿಸಮಾನವಾಗಿ ಸಿಗಲ್ಲ, ಇನ್ಇಕ್ವಾಲಿಟಿ ಇರುತ್ತೆ. ಇದರಿಂದ ಏನಾಗುತ್ತೆ, ಬಡತನಕ್ಕೆ ಕಾರಣ ಆಗುತ್ತೆ. ಆಮೇಲೆ ಸ್ಟೇಟ್ ಪಾಲಿಸಿ ಅಂದ್ರೆ ಸರ್ಕಾರಗಳ ನೀತಿ ಏನಿರುತ್ತೆ, ಇವರು ಉದ್ಯಮದಾರರಿಗೆ ಇರ್ತಾರಲ್ಲ, ಅವರ ಓಲೈಕೆ ಮಾಡ್ತಿದ್ರೆ ಏನಾಗುತ್ತೆ, ಬಡವರನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಬಡವರಾಗಿರ್ತಾರೆ. ಅದೇ ರೀತಿ ರೀಜನಲ್ ಡಿಸ್ಪ್ಯಾರಿಟಿ ಅಂದ್ರೆ ಪ್ರದೇಶಗಳಲ್ಲಿ ಇರುವಂತ ಒಂದು ಅಸಮಾನತೆಯನ್ನು ಕೂಡ ಏನ್ ಮಾಡುತ್ತೆ, ಬಡತನಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾದ್ರೆ ಈ ಬಡತನಕ್ಕೆ ಏನ್ ಪರಿಹಾರಪ್ಪ ಅಂತಂದ್ರೆ ಜಸ್ಟ್ ಏನಪ್ಪಾ ಅಂತಂದ್ರೆ ಎಕನಾಮಿಕ್ ಗ್ರೋತ್ ಏನ್ ಮಾಡ್ಬೇಕು, ಆರ್ಥಿಕ ಬೆಳವಣಿಗೆಯನ್ನ ನಾವೇನ್ ಮಾಡ್ಬೇಕಾಗತ್ತೆ, ರ್ಯಾಪಿಡ್ ಅಂದ್ರೆ ತೀವ್ರಗೊಳಿಸ್ಬೇಕಾಗತ್ತೆ. ಅಂದ್ರೆ ರಾಷ್ಟ್ರದ ಅಭಿವೃದ್ಧಿ ಹೆಚ್ಚಾದಂತೆ ಏನಾಗುತ್ತೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿ ದುಡಿಯುವ ಕೈಗೆ ಉದ್ಯೋಗ ಸಿಗುತ್ತೆ. ಇದರಿಂದ ಏನ್ ಮಾಡ್ಬೋದು, ನಿರುದ್ಯೋಗವನ್ನ ಹೋಗಲಾಡಿಸಬಹುದು. ಈ ನಿರುದ್ಯೋಗ ಹೋಗಲಾಡಿಸಿದ ನಂತರ ಏನಾಗುತ್ತೆ, ಬಡತನ ಅಂತ್ಯ ಆಗುತ್ತೆ. ನಂತರ ಸೋಷಿಯಲ್ ಪ್ರೊಟೆಕ್ಷನ್
ಸಿಸ್ಟಮ್. ಏನಂತಂದ್ರೆ ಸೋಷಿಯಲ್ ಪ್ರೊಟೆಕ್ಷನ್ ಅಂತಂದ್ರೆ ಒಂದು ಸಾಮಾಜಿಕ ಭದ್ರತೆ. ಏನಪ್ಪ ಸಾಮಾಜಿಕ ಭದ್ರತೆ ಅಂದ್ರೆ ವ್ಯಕ್ತಿ ದುಡಿತಾವನೆ, ಓಕೆ, ಎಷ್ಟೋ ವ್ಯಕ್ತಿಗೆ ಉದ್ಯೋಗ ದುಡಿತಾನೆ, ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಪಘಾತನೋ ಇಲ್ಲ ಆರೋಗ್ಯ ಸಮಸ್ಯೆನೋ ಇಲ್ಲ ಮುಂತಾದ ಕಾರಣಗಳಿಂದ ಏನಾಗುತ್ತೆ ಅವ್ನು ದುಡಿಯೋದು ಕೂಡ ಏನಾಗುತ್ತೆ ಬರಿದಾಗುತ್ತೆ. ಅಂತ ಸಮಯದಲ್ಲಿ ಅವನಿಗೆ ಸಾಮಾಜಿಕ ಭದ್ರತೆ, ಇನ್ಸೂರೆನ್ಸು ಇನ್ನು ಮುಂತಾದ ವ್ಯವಸ್ಥೆಗಳನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅವನಿಗೆ ದುಡಿದ ನಂತರ ಪಿಂಚಣಿ ವ್ಯವಸ್ಥೆನ ಬೋನಸ್ ಈ ತರ ಕೊಡ್ತಿದ್ರೆ ಸೋಷಿಯಲ್ ಪ್ರೊಟೆಕ್ಷನ್, ಅವನೇನಾಗ್ತಾನೆ ಬಡತನದಿಂದ ಹೊರಗಡೆ ಬರ್ತಾನೆ. ಸೊ ಇನ್ನು ಇವಾಗ ಏನ್ ನೋಡೋದು ಇಲ್ಲಿ ಕಾರಣಗಳು, ಇದನ್ನ ನಾವು ವಿರುದ್ಧ ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಾಗ್ಲಿ, ಉತ್ಪಾದಕತೆಯನ್ನು ಹೆಚ್ಚಿಕೊಳ್ಳೋದಾಗ್ಲಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಾಗ್ಲಿ ಮುಂತಾದ ಮೂಲಕ ನಾವು ಏನ್ ಮಾಡ್ಬೋದು ಬಡತನವನ್ನ ನಾವು ಕೊನೆಗಾಣಿಸ್ಬೋದು. ಸೊ ಇವತ್ತು ನಾವು ಬಡತನ ಅಂದ್ರೆ ಏನು, ಬಡತನ ವಿಧಗಳು, ಅದು ಲೊರೆಂಜ್ ಕರ್ವ್ ಅಂದ್ರೆ ಏನು, ಗಿನಿ ಕೋಎಫಿಷಿಯಂಟ್ ಅಂದ್ರೆ ಏನು, ಆ ಬಡತನ ಕಾರಣಗಳು ಮತ್ತು ಪರಿಹಾರಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಸೊ ಇಂದಿನ ಕ್ಲಾಸ್ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.